ಅಮೆರಿಕದ ಸಂಬಳಕ್ಕಿಂತ ಹೆಚ್ಚು ಆಫರ್ ಮಾಡಿದ್ರು ರಿಲಯನ್ಸ್ನವರು. ಅಲ್ಲ, ಆಗ ಸಂಪಾದನೆ ಮಾಡೋಕ್ಕಿಂತ $100,000 ಜಾಸ್ತಿ ಕೊಡ್ತಾ ಇತ್ತು. ಆಗ ನಂಗೆ ಒಳ್ಳೆ ಚಾನ್ಸು, ಸಂಬಳ ಮತ್ತೆ ಮನೆ, ಆಳು ಕಾಳುಗಳು ಮತ್ತೆ ಮರ್ಸಿಡೀಸ್ ಬೆಂಜು ಎಲ್ಲ. ಫ್ಯಾಮಿಲಿ ಅಷ್ಟು ಜನಕ್ಕೂ ಇಯರ್ಲಿ ಬಿಸ್ನೆಸ್ ಕ್ಲಾಸ್ ಕೊಡ್ತೀವಿ ಇಲ್ಲಿ ಬರೋಕ್ಕೆ ಅಂತ. ಏನು ಆಫರ್ ಸರ್? ಮಕ್ಕಳೆಲ್ಲ ಪ್ರೊಟೆಸ್ಟ್ ಮಾಡೋಕ್ಕೆ ಶುರು ಬರಲ್ಲ ಅಂತ. ನನ್ನ ಮಕ್ಕಳ ಮುಖ ನೋಡಿದೆ, ನಾಳೆ ಡಿಸಿಷನ್ ಹೇಳಬೇಕು, ನನಗೆ ಕಣ್ಣಲ್ಲಿ ನೀರು ಬರೋಕ್ಕೆ ಶುರು ಆಗುತ್ತೆ. ಮಕ್ಕಳು ಅಲ್ಲಿ ಬೆಳೀತಾರಲ್ವಾ, ಅವರು ಅಮೆರಿಕನ್ಸ್ ಅಂತ ಅನ್ಕೊಳ್ತಾರೆ ಅವ್ರನ್ನ. ನಾನು 1999 ಆಯಿತು. ಆ ಕಾಲಘಟ್ಟದಲ್ಲಿ ನನ್ನ ಇಬ್ಬರು ಮಕ್ಕಳು ಬಂದಿದ್ದರು, ಹುಡುಗ ಆದಿತ್ಯ ಮತ್ತು ಹುಡುಗಿ ಅನಿತಾ. ಆವಾಗ ನಾನು ಆಕ್ರನ್ಲಿದ್ದೆ, ಮನೆಯೆಲ್ಲ ತೊಗೊಂಡೆಲ್ಲ ಇದ್ದೆ. ಆಗ ನನಗೊಂದು ಆಪರ್ಚುನಿಟಿ ಬಂತು. ಯಾರೋ ನನ್ನ ರಿಕ್ರೂಟರ್, ಎಕ್ಸಿಕ್ಯೂಟಿವ್ ರಿಕ್ರೂಟರ್ ಕಾಲ್ ಮಾಡಿದ್ರು. ಆಗ ನಾನು ನ್ಯೂಜರ್ಸಿನಲ್ಲಿ GIF ಅಂತ ಒಂದು ಕಂಪನಿ ಇದೆ, ಅದು ಬಿಲ್ಡಿಂಗ್ ಪ್ರಾಡಕ್ಟ್ಸ್ ಮಾಡುತ್ತೆ. ಪಾಲಿಮರ್ಸ್ ಅಂದ ಬೇರೆ ಎಲ್ಲ ಮೆಟೀರಿಯಲ್ಸ್ ಬಿಲ್ಡಿಂಗ್ ಪ್ರಾಡಕ್ಟ್ಸ್ ಮಾಡ್ತಾರೆ. ಅದರಲ್ಲಿ ಸೀನಿಯರ್ ಮ್ಯಾನೇಜರ್, ಡೈರೆಕ್ಟರ್ ಲೆವೆಲ್ ಒಂದು ಪೊಸಿಷನ್ ಬಂದಿತ್ತು. ಇಲ್ಲಿ ನನಗೆ ಒಂದು ಡೈರೆಕ್ಟರ್ ಲೆವೆಲ್ ಪೊಸಿಷನ್ಗೆ ಇಂಟರ್ವ್ಯೂ ಹೋಗಿದ್ದೆ. ಯುರೋಪ್ ಜಾಬ್, ಯುರೋಪ್ ಮಾನ್ಸೆಂಟೋ ಯುರೋಪ್ ಬ್ರಾಂಚ್. ಮಾನ್ಸ್ಯಾಂಟೋ ಏನಾಗಿತ್ತು ಅಂದರೆ ಆಗ ಜಾಯಿಂಟ್ ವೆಂಚರ್, ಈ ಕಂಪನಿ ಜಾಯಿಂಟ್ ವೆಂಚರ್ಗೆ ಹೋಗಿತ್ತು. ಎಕ್ಸಾನ್ ಅಂತ ಒಂದು ಕೇಳಿದ್ದೀರಮ್ಮ, ಎಕ್ಸಾನ್ ಕೆಮಿಕಲ್ಲು ಮಾನ್ಸ್ಯಾಂಟೋ ಜಾಯಿಂಟ್ ವೆಂಚರ್ ಇತ್ತು. ಆ ಜಾಯಿಂಟ್ ವೆಂಚರ್ಗೆ ಅಡ್ವಾನ್ಸ್ಡ್ ಎಲಾಸ್ಟಮರ್ ಸಿಸ್ಟಮ್ ಅಂತ ಹೆಸರಿಟ್ಟಿದ್ರು. ಆಮೇಲೆ ಅದನ್ನು ಸ್ಯಾಂಟೋಪ್ರಿನ್ ಅಂತ ಕರೆದ್ರು. ಆ ಡಿವಿಷನ್ಗೆ ನಾನು ಯುರೋಪ್ಗೆ ಹೆಡ್ ಆಗಿ ಹೋಗೋ ಥರ ಒಂದು ಇಂಟರ್ವ್ಯೂ ಮಾಡ್ತಾಯಿದ್ದೆ. ಅವರು ಆ ಟೈಮಲ್ಲಿ ಎಲ್ಲರೂ ಹೇಳ್ತಾಯಿದ್ರು ನನಗೆ ಸಿಗಬೇಕು, ಆದರೆ ನನಗೆ ಕೊಡಲ್ಲ ಅಂತ ಒಂದು ಬೆಟ್ ಮಾಡ್ತಾಯಿದ್ರು. ಇಲ್ಲ, ನಮ್ಮ ಸೈಟ್ನಲ್ಲಿ ಅಲ್ಲಿ ಏನೋ ರಾಜಕೀಯ ಇತ್ತು. ಆ ಸಮಯದಲ್ಲಿ ನನಗೆ ಅದು ಸಿಗಲಿಲ್ಲ. ಆಗ ಅದಕ್ಕೆ ಅಂತ ನಾನು ಹೋಗಲಿಲ್ಲ. ಬಟ್ ಅದೇ ಸಮಯದಲ್ಲಿ ನನಗೆ GIFಯಿಂದ ಒಳ್ಳೆ ಜಾಬ್ ಸಿಕ್ತು, ಡೈರೆಕ್ಟರ್, ಸೀನಿಯರ್ ಮ್ಯಾನೇಜರ್, ಡೈರೆಕ್ಟರ್ ಲೆವೆಲನ್ನೇ. ಸೊ ಅಲ್ಲಿಗೆ ಹೋಗ್ಬಿಟ್ಟೆ. ಅಲ್ಲಿ ನನಗೆ ಒಂದು ನ್ಯೂ ಆಪರ್ಚುನಿಟಿ ಇತ್ತು, ಇನ್ನೊಂದು ಇನ್ವೆನ್ಷನ್ಗೆ. ಸೊ ಅವರು ಆಲ್ರೆಡಿ $1.5 ಬಿಲಿಯನ್ ಮೆಟೀರಿಯಲ್ಸ್ ಕಂಪನಿ, $2 ಬಿಲಿಯನ್ ಕೆಮಿಕಲ್ ಕಂಪನಿ, 2 ಡಿವಿಷನ್ ಇತ್ತು ಅವ್ರಿಗೆ. ಕೆಮಿಕಲ್ ಸೈಡಿಂದ $2 ಬಿಲಿಯನ್ ಇತ್ತು, ಮೆಟೀರಿಯಲ್ ಸೈಡಿಂದ $1.5 ಬಿಲಿಯನ್ ಇತ್ತು. ಅದಕ್ಕೆ ನಾವು $1.5 ಬಿಲಿಯನ್ ಕಂಪನಿಗೆ ಸೇರಿದೆ. ನಾವು ಬಿಟ್ಟಿದ್ದ ಕಂಪನಿ ಆ ಟೈಮಲ್ಲಿ 400 or 450 ಮಿಲಿಯನ್ ಆಗಿತ್ತು. ಒಂದು 25 ಮಿಲಿಯನ್ನಿಂದ 20 ಪಟ್ಟಾಗಿತ್ತು. 88 to 99 20 ಪಟ್ಟಾಗಿತ್ತು ಜಾಸ್ತಿ. ಏನು ನಮಗೆ ಅಷ್ಟು ಪ್ರಾಫಿಟ್ಟು ಯಾರೂ ಇರಲಿಲ್ಲ. ನೀವು ಕಾಂಪಿಟೇಟರ್ಸ್ ಯಾರು ಈ ಥರ ಪ್ರಾಡಕ್ಟ್ ಮಾಡ್ತಿರಲಿಲ್ಲ. ಈಗ $1.5 ನಿಮಗೆ ಖರ್ಚಾದರೆ ನಾವು $4 ಚಾರ್ಜ್ ಮಾಡ್ತಿದ್ವಿ, $5 ಚಾರ್ಜ್ ಮಾಡ್ತಿದ್ವಿ. ಒಂದು 300% ಪ್ರಾಫಿಟ್ ಸಿಕ್ಕಾಬಟ್ಟೆ. ಎಲ್ಲದಕ್ಕೂ ಫುಲ್ ಬಿಸ್ನೆಸ್ ಕ್ಲಾಸ್ ಫುಲ್ ಪ್ರೈಸ್ ಬಿಸ್ನೆಸ್ ಕ್ಲಾಸ್ ಕೊಡೋರು. ಇಂಟರ್ನ್ಯಾಷನಲ್ ಟ್ರಾವೆಲ್ಗೆ ಎಲ್ಲ ಫಸ್ಟ್ ಕ್ಲಾಸಲ್ಲಿ ಹೋಗ್ತಿದ್ವಿ. ಅದು ಆಟೋಮ್ಯಾಟಿಕ್ ಅಪ್ಗ್ರೇಡ್ ಕೊಡೋರು ಫಸ್ಟ್ ಕ್ಲಾಸಲ್ಲಿ. ಸೊ ಒಂಥರ ಐಷಾರಾಮಿ ರಾಜ, ಐಷಾರಾಮಿ ಜೀವನ ಆಯಿತಾ. ಆಗ ಇದು ನಾನು ಅಲ್ಲಿ GIFಲ್ಲಿ ಸಿಕ್ತಲ್ಲ, ಅಲ್ಲಿಗೆ ರಿಸೈನ್ ಮಾಡಿದೆ. ಮಾಡಿದ ತಕ್ಷಣ ಪ್ರೆಸಿಡೆಂಟ್ ಓಡ್ ಬಂದರು, CEO, ಕಂಪನಿ CEO ಓಡ್ ಬಂದರು. ನಿಮ್ಗೆ ಯಾವ ಜಾಬ್ ಬೇಕು ಹೇಳು, ಕೊಡ್ತೀವಿ, ನೀವು ಬಿಡಬೇಡ ಅಂದರು. ನಾನಂದೆ ಆಗಲ್ಲ ಆ ಥರ, ನಾನು ಅಲ್ಲಿ ಒಪ್ಕೊಂಡ್ಬಿಟ್ಟಿದ್ದೀನಿ, ನಾನು ಒಪ್ಕೊಂಡ್ಮೇಲೆ ಮಾತು ತಪ್ಪಕ್ಕಾಗಲ್ಲ, ನೀವು ಈ ಥರ ಹೇಳೋದು ನನಗೆ ಭಾಳ ಸಂತೋಷ ಅಂದೆ. ನಿನಗೆ ಅಲ್ಲಿ ವರ್ಕೌಟ್ ಆಗದೇ ಇದ್ದರೆ ನಾವು ನಿನ್ನ ಓಪನಿಂಗ್ ಇಲ್ಲಿ ಇಟ್ಕೊಂಡಿರ್ತೀವಿ, ವಾಪಸ್ ಬಾ ಅಂತಂದರು. ಸೊ ಆ ಇದರಲ್ಲಿ ನಾನು ವಾಪಸ್ಸು ಅಲ್ಲಿಗೆ ಸೇರಿದೆ, GIF ಸೇರಿದೆ. ಅಲ್ಲಿ ಈ ಫ್ಲ್ಯಾಟ್ ರೂಫ್ಸ್ ಇರುತ್ತಲ್ಲ, ರೂಫಿಂಗ್, ನನಗೊಂದು ಪ್ರಾಜೆಕ್ಟ್, ನನಗೆ ಎರಡು ಡಿವಿಷನ್ ನನಗೆ ರಿಪೋರ್ಟ್ ಮಾಡ್ತಿದ್ರು, ಎರಡು ಗ್ರೂಪ್ಸು. ಈ ಫ್ಲ್ಯಾಟ್ ರೂಫ್ಸ್ ಇರುತ್ತಲ್ಲ, ಅದಕ್ಕೆ ಹೊಸದಾಗಿ ಅವ್ರು ಕಂಡುಹಿಡಿಯೋಕ್ಕೆ ನೋಡ್ತಾಯಿದ್ರು. ಗ್ರೀನ್ ರೂಫ್ಸ್ ರೀಸೈಕಲ್ ಮಾಡೋ ಥರ. ಮೊದಲಿದ್ದದ ಪ್ರಾಡಕ್ಟ್ಸು ರೀಸೈಕಲ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ರೀಸೈಕಲ್ ಮಾಡೋ ಥರ. ಸೊ ಅದನ್ನು ಅದಕ್ಕೊಂದು 2 ಪ್ಯಾಟೆಂಟ್ ಮಾಡಿದೆ. ಅಲ್ಲಿ ಹೋಗ್ಬಿಟ್ಟು ಕಂಡಿಡ್ಬಿಟ್ರಿ. ಮಾಡಿಬಿಟ್ಟು ಡೆವಲಪ್ ಮಾಡಿ, ಸ್ಕೇಲಪ್ ಮಾಡಿ ಪ್ರೊಡ್ಯೂಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಅದು $25 ಮಿಲಿಯನ್, 0ಇಂದ 25ಕ್ಕೆ ಬಂತು 2 ವರ್ಷದಲ್ಲಿ, 25 ಮಿಲಿಯನ್ನು. ಆವಾಗ ನನಗೆ ಇನ್ನೊಂದು ಕಾಲ್ ಬಂತು. 25 ಮಿಲಿಯನ್ ಇರೋ ಕಂಪನಿ GLS ಅಂತ, ಅವ್ರನ್ನ ಭೇಟಿಯಾಗಿದ್ದೆ ಪ್ರೆಸಿಡೆಂಟ್ನ. ಅವರು ನನ್ನ ಗ್ಲೋಬಲ್ ಡೈರೆಕ್ಟರ್ ಜಾಬಿಗೆ ಕರೆದ್ರು ಶಿಕಾಗೋಗೆ. ಇವರು ನನ್ನ ಇಲ್ಲೇ ಇರು, ನೀನು ನೆಕ್ಸ್ಟ್ ವೈಸ್ ಪ್ರೆಸಿಡೆಂಟ್ ನೀನೇ ಅಂತ ಇವರು GIFನಲ್ಲಿ ಹೇಳ್ತಾಯಿದ್ರು. ಸೊ ನನಗೆ ತಿರ್ಗಾ ವಾಪಸ್ಸು ಮೇನ್ ಫೀಲ್ಡ್ಗೆ ಹೋಗಬೇಕು ಅಂತ. ನಾನು ಯಾವ ಫೀಲ್ಡಲ್ಲಿ ಕೆಲಸ ಮಾಡಿದ್ನೋ
ಆ ಫೀಲ್ಡಿಗೆ ವಾಪಸ್ ಹೋಗಬೇಕು ಅಂತ ಮನಸ್ಸಿಗೆ ಬಂತು. ನಾನು ಶಿಕಾಗೋಗೆ ಬಂದೆ. ಆಗ ಇನ್ನೊಂದು ಕಾರಣ ಏನಂದರೆ ನ್ಯೂ ಜರ್ಸಿನಲ್ಲೂ ಭಾಳ ಬೆಲೆ ಜಾಸ್ತಿ. ಆಗ ನನಗೆ ಅಬೌಟ್ $112,000 ತನಕ ಸಂಬಳ ಬರ್ತಿತ್ತು. ಇದು ಅಬೌಟ್ 99 $100,000, ನಾ ಬಿಟ್ಟಾಗ 112,000. ಆಮೇಲೆ ಅಲ್ಲಿಂದ ನಾನು ಇದಕ್ಕೆ ಶಿಫ್ಟ್ ಮಾಡಿದೆ, ಶಿಕಾಗೋಗೆ ಮಾಡಿದೆ. ಈ ಕಂಪನಿ ನನಗೆ ಚೆನ್ನಾಗಿ ಗ್ಲೋಬಲ್ ಹೆಡ್ ಆಫ್ R&D ಕೊಟ್ಟರು. ಅಂದರೆ ಇಲ್ಲಿ ಇನ್ನೂ ಬೇರೆ ಎಲ್ಲೂ ಇರಲಿಲ್ಲ, ಬರೀ ಅಮೇರಿಕಾದಲ್ಲಿ ಒಂದು ಚಿಕ್ಕ ಗ್ರೂಪ್ ಕೊಟ್ಟರು, 10 ಜನ ಇದ್ದರಷ್ಟೇ. ಆಮೇಲೆ ನನಗೆ ಯುರೋಪಲ್ಲಿ ಅವರು ಯಾರೂ ಇರಲಿಲ್ಲ. ಯುರೋಪ್ ನಾನೇ ರೆಪ್ರೆಸೆಂಟ್ ಮಾಡ್ತಾಯಿದ್ದೆ ಕಂಪನಿಗೆ, ಅಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಎಲ್ಲ. ಸೊ ಯುರೋಪ್ನಲ್ಲಿ ನೀವು ಕೇಳಿದ್ರಲ್ಲ ಯಾವ್ಯಾವ ಕಂಟ್ರಿಗೆ ಹೋಗಿದ್ದೀರಿ ಅಂತ, ವೆಸ್ಟರ್ನ್ ಯುರೋಪ್ ಎಲ್ಲ ಟ್ರಾವೆಲ್ ಮಾಡಿಬಿಟ್ಟಿದ್ದೀನಿ. ಇಟಲಿ, ಸ್ಪೇನು, ಫ್ರಾನ್ಸು, ಜರ್ಮನಿ, ಇಂಗ್ಲೆಂಡು, ಸ್ವೀಡನ್ನು, ಡೆನ್ಮಾರ್ಕು, ನಾರ್ವೆ, ಈ ಥರ ಎಲ್ಲ ಟ್ರಾವೆಲ್ ಮಾಡಿದ್ದೆ. ಬೆಲ್ಜಿಯಮ್ಮು, ಲಕ್ಸಂಬರ್ಗು, ಸೊ ಭಾಳ ಕಂಟ್ರೀಸು, ಗ್ರೀಸು, ಎಲ್ಲ ಕಂಟ್ರೀಸು ವೆಸ್ಟರ್ನ್ ಯುರೋಪಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ. ಆಮೇಲೆ ನಾವು 2003ನಲ್ಲಿ ಚೈನಾದಲ್ಲಿ ಒಂದು ಪ್ಲಾಂಟು R&D ಸೆಂಟರ್ ಕ್ರಿಯೇಟ್ ಮಾಡಿದ್ವಿ. ಆಗ ನಾವು ಹೊಸದಾಗಿ R&D ಸೆಂಟರ್ ಕಟ್ಟಿದ್ವಿ. ನಾನು ಇಲ್ಲಿ ನಮ್ಮ ಈ ಗ್ರೂಪ್ ಇದೆಲ್ಲ ಗ್ರೋ ಮಾಡ್ತಾ ಇದ್ದೆ. ನಮ್ಮ R&D ಪ್ರಾಜೆಕ್ಟ್ಸ್ ಎಲ್ಲ ಸಕ್ಸಸ್ ಆಗ್ತಾಯಿತ್ತು. ನಾವು 25 ಮಿಲಿಯನ್ನಿಂದ ಶುರುವಾಗಿ 50ಕ್ಕೆ ಬಂದ್ವಿ, 75ಕ್ಕೆ ಬಂದ್ವಿ, 100ಕ್ಕೆ ಬಂದ್ವಿ. ಆಮೇಲೆ 2007 ಬರೋ ತನಕ 140 ಮಿಲಿಯನ್ ಬಂದ್ವಿ. 140 ಮಿಲಿಯನು. ನನಗೆ 75 ಜನ ರಿಪೋರ್ಟ್ ಮಾಡ್ತಿದ್ರಾಗ. 30 ಜನ, 20 ಜನ, 35 ಜನ ಆ ಥರ, ಟೋಟಲ್ 25 ಜನ ಅಲ್ಲಿ ಈ ಚೈನಾದಲ್ಲಿ ಎಲ್ಲ ನಾನು ಹೈರ್ ಮಾಡ್ತಾಯಿದ್ದೆ. 12 ಜನ PhDs ಇದ್ದರು. ಗ್ಲೋಬಲಿ 12 ಜನ ರಿಪೋರ್ಟ್ ಮಾಡ್ತಾಯಿದ್ರು. ನನಗೆ ಎಲ್ಲ ಕಡೆಯೂ 4 ಗ್ರೂಪ್ ಇತ್ತು. ಎವ್ರಿ ಸೈಟಲ್ಲಿ 4 ಗ್ರೂಪ್ ಮಾಡಿದ್ದೆ. ಮ್ಯಾನೇಜರ್ಸು, ಡೈರೆಕ್ಟರ್ಸು. ನನಗೆ ಡೈರೆಕ್ಟ್ ರಿಪೋರ್ಟ್ಸ್ 7 ಜನ, ಬಟ್ ಟೋಟಲ್ ಆರ್ಗನೈಸೇಷನ್ 75 ಜನ. ಈ ಥರ 2001ನಿಂದ 2017 ತನಕ ಇತ್ತು, 16 ವರ್ಷ. ಆಗ ಈ ಫೀಲ್ಡಲ್ಲಿ ಭಾಳ ಗ್ರೋ ಆದೆ ನಾನು. ನನಗೆ 2006ಅಲ್ಲಿ ನಾನು ಮೊದಲು ಕೆಲಸ ಮಾಡಿದ್ನಲ್ಲ, ಅದಕ್ಕೆ ಫೆಲೋಶಿಪ್ ಅವಾರ್ಡ್ ಬಂತು ಸೊಸೈಟಿ ಆಫ್ ಪ್ಲಾಸ್ಟಿಕ್ಸ್ ಇಂಜಿನಿಯರಿಂದ. 2012ನಲ್ಲಿ ಬೇರೆ ಎಲ್ಲ ಕೆಲಸ ಮಾಡಿದ್ದೆ. ಬೈ ದಟ್ ಟೈಮ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಅವಾರ್ಡ್ ಅಂತ ಬಂತು, ಅದೇ ಸೊಸೈಟಿ ಆಫ್ ಪ್ಲಾಸ್ಟಿಕ್ಸ್ ಇಂಜಿನಿಯರಿಂಗ್ದ ಗ್ಲೋಬಲ್ ಅವಾರ್ಡ್. ಅದು ಜಾನ್ ಹಂಟ್ಸ್ಮನ್ ಅವನು ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಆಗಿದ್ದಾಗ ಅವನು ಕೊಟ್ಟ. 1,000 ಜನ ಇದ್ದರು ಆಡಿಯನ್ಸ್ ತೊಗೋಬೇಕಾದ್ರೆ. ಒಂದೊಂದು ಪ್ಲೇಟ್ಗೆ ಡಿನ್ನರ್ಗೆ $300 ಇತ್ತಾಗ. ಅಷ್ಟು ಜನ ಬಂದಿದ್ದರು, 1,000 ಜನ ಬಂದಿದ್ದರು. ಆಗ 5 ಅವಾರ್ಡ್ ಕೊಡ್ತಾರೆ ಅವರು. 5 ಅವಾರ್ಡಲ್ಲಿ ನನಗೊಂದು ಅವಾರ್ಡ್ ಬಂತು. ಬೇರೆ ಬೇರೆ ಇದಕ್ಕೆ ಕೊಡ್ತಾರೆ, ಎಜುಕೇಷನ್ಗೆ ಕೊಡ್ತಾರೆ, ಸೋಷಿಯಲ್ ವರ್ಕ್ ಕೊಡ್ತಾರೆ, ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿಗೆ ನನಗೆ ಕೊಟ್ಟರು. ಆಗ ಇಲ್ಲಿ ಸ್ವಲ್ಪ ಪಬ್ಲಿಸಿಟಿ ಸಿಕ್ತು, ಲೋಕಲ್ಲಾಗಿ ನನಗೆ ಸನ್ಮಾನಗಳೆಲ್ಲ ಸಿಕ್ತು ಇಲ್ಲಿ ಚಾಮರಾಜನಗರದಲ್ಲಿ. ಆ್ಯಂಡ್ 2000 ಆಮೇಲೆ ನನಗೆ ಕಂಪನಿ, ನಾನಾಗ ಆ ಟೈಮಲ್ಲಿ ನಾನು ನಿಮ್ಗೊಂದು ಹೇಳೋದು ಮರ್ತುಬಿಟ್ಟೆ. 2007ನಲ್ಲಿ ನಾವು ಈ ಕಂಪನಿನ ಮಾರಿದ್ವಿ. ಪಾಲಿವನ್ ಅಂತ ಒಂದು $5 ಬಿಲಿಯನ್ ಕಂಪನಿ ಇತ್ತು, ಅವ್ರು ತೊಗೊಳಕ್ಕೆ ಆಸೆ ಪಟ್ಟರು. ಇದು 10 ಕಂಪನಿಗೆ ಮಾರಾಟ ಮಾಡೋಕ್ಕೆ ನಮ್ಮದು ಓನರ್ಸ್ ಇದ್ದರು, ಪ್ರೈವೇಟ್ ಕಂಪನಿ. ನಾನು ನನ್ನ 3 ಕೊಲೀಗ್ಸ್ ಎಲ್ಲ ಸೇರಿ ಭಾಷಣ ಕೊಟ್ಟು ಯಾಕೆ ತೊಗೋಬೇಕು ಈ ಕಂಪ್ನಿನಂತ ಜಸ್ಟಿಫೈ ಮಾಡೋಕ್ಕೆ ಕೊಟ್ವಿ. 10 ಕಂಪ್ನಿಗಳು ಇಂಟರ್ವ್ಯೂ ಆಯಿತು. ಅದರಲ್ಲಿ 3 ಕಂಪ್ನಿ ಟಾಪ್ 3 ನಾವೇ ಚೂಸ್ ಮಾಡಿದ್ವಿ. ಅದರಲ್ಲಿ ಒಂದು ಕಂಪನಿ ಪಾಲಿವನ್ ಕಾರ್ಪೊರೇಷನ್ ಅಂತ, ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್, ಅವ್ರು ಚೂಸ್ ಮಾಡಿದ್ವಿ. ಆಮೇಲೆ ಅದನ್ನು ಕಂಪನಿನ ನಾವು ಮಾರಿದ್ವಿ. ಮಾರಿಬಿಟ್ಟು ದೆನ್ ಆ ಕಂಪನಿನವರು ನಮ್ಮನ್ನು ಹೈರ್ ಮಾಡಿದ್ರು. ನಾನು ಸೀನಿಯರ್ ಗ್ಲೋಬಲ್ ಡೈರೆಕ್ಟ್ರಾಗಿ ಅವರು ಹೈರ್ ಮಾಡಿದ್ರು. ಸೊ ಅವ್ರು ಜರ್ಮನಿನಲ್ಲಿ ಒಂದು ಡಿವಿಷನ್ ಇತ್ತು, ಅದು ಸೇರ್ತು. ಬಂದು ಸ್ಪೇನಲ್ಲಿತ್ತು ಒಂದು ಡಿವಿಷನ್, ಅದು ಸೇರ್ತು. ನಾನು ಸ್ಪೇನ್ನ ಇದನ್ನು ಬೇಡ ಅಂತ ಸಪ್ರೇಟಾಗಿ ಬೇಡ, ಅವ್ರನ್ನೆಲ್ಲ ಜರ್ಮನಿಗೆ ಟ್ರಾನ್ಸ್ಫರ್ ಮಾಡಿ ಜರ್ಮನಿ ಮತ್ತು ಶಿಕಾಗೋ, ಆಮೇಲೆ ಸೂಜೋ ಚೈನಾ ನಿಯರ್ ಶಾಂಘೈ, 3 ಸೆಂಟರ್ಸ್ ನನಗೆ ರಿಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಅದು ಅಡಿಷನಲಾಗಿ ಸೇರಿತ್ತು. ಸೊ 2008ಇಂದ 2017ವರೆಗೆ ಆ ಕಂಪ್ನಿಯಲ್ಲಿದ್ದೆ. ಸೊ ಅದೊಂದು ಜರ್ನಿ ಆಯಿತು. ಆಮೇಲೆ 2017ನಲ್ಲಿ ನನಗೆ 60 ವರ್ಷ ಆಗಿತ್ತು. ಪಾಲಿವನ್ ಕಾರ್ಪೊರೇಷನ್ಗೆ ರಿಟೈರ್ಮೆಂಟ್ ತೊಗೊಂಡು ನನಗೆ CTO ಪೊಸಿಷನ್ ಬಂದಿತ್ತು. ಅಲ್ಲಿ ತನಕ ಇನ್ನು ಇಂಟರ್ಫೇಸ್ ಪರ್ಫಾರ್ಮೆನ್ಸ್ ಮೆಟೀರಿಯಲ್ಸ್ ಅಂತ ಪೆನ್ಸಿಲ್ವೇನಿಯಾದಲ್ಲಿ ಲ್ಯಾಂಕಾಸ್ಟರ್ ಅಂತ ಒಂದು ಸಿಟಿ ಇದೆ, ಅಲ್ಲಿಗೆ ಪ್ರೈವೇಟ್ ಇಕ್ವಿಟಿ ಅಂತ ಹೇಳ್ತಾರೆ, ಆ ಕಂಪ್ನಿಗೆ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆ್ಯಂಡ್ ಚೀಫ್ ಟೆಕ್ನಾಲಜಿ ಆಫೀಸರ್ ಅಂತ ಬಂತು. ಅದು ಏನು ಕೆಲಸ ಅಂದರೆ ಅದೇ ಆ ಕಂಪನಿನ ಡ್ರೆಸ್ಅಪ್ ಮಾಡಿ ಮಾರೋದು. ಅದಕ್ಕೆ ತೊಗೊಂಡಿದ್ದೆ. ಅದು ಇಂಪ್ರೂವ್ ಮಾಡಿ R&D ಪ್ರೋಗ್ರಾಮ್ ಇಂಪ್ರೂವ್ ಮಾಡಿ ಮಾರೋದು. ನಮಗೆ ಅದನ್ನು 1.5 ವರ್ಷದಲ್ಲೇ ಮಾರೋಕ್ಕೆ ಚಾನ್ಸ್ ಸಿಕ್ತು. ಅದನ್ನು ಮಾರಿದ್ವಿ.
ಆಮೇಲೆ ನಾನು ಶಿಕಾಗೋ ಬಂದೆ. ಅಲ್ಲಿಂದ ಶಿಕಾಗೋ ಬಂದುಬಿಟ್ಟು ನನಗೆ ಎಕ್ಸಿಕ್ಯೂಟಿವ್ ವೈಸ್ ಪ್ರೆಸಿಡೆಂಟ್ ಜಾಬ್ ಸಿಕ್ತು ಒಂದು ಪ್ರೈವೇಟ್ ಕಂಪನಿನಲ್ಲಿ. ಅವರು 5 ವರ್ಷದಲ್ಲಿ ಕಂಪನಿ ಇಂಪ್ರೂವ್ ಮಾಡಿ ಮಾರಬೇಕು ಅಂತ ಲೆಕ್ಕ ಹಾಕಿದ್ರು. ಆದರೆ 3 ವರ್ಷದ ತನಕ ಚೆನ್ನಾಗಿ ನಡೀತು. ನನಗೆ ಆಗ ತುಂಬ ಬ್ರಾಡರ್ ಜಾಬ್ ಇತ್ತು. ಏನು ಎಕ್ಸಿಕ್ಯೂಟಿವ್ ವೈಸ್ ಪ್ರೆಸಿಡೆಂಟ್ ಅಂದರೆ ನಾನು CEO ಥರ 2ನೇ ಸ್ಥಾನ, CEO ಗಿಂತ 2ನೇ ಸ್ಥಾನದಲ್ಲಿದ್ದೆ. ನನಗೆ ಇಂಜಿನಿಯರಿಂಗು, ಕ್ವಾಲಿಟಿ, ಆಮೇಲೆ ಮಾರ್ಕೆಟಿಂಗ್, ಬಿಸ್ನೆಸ್ ಡೆವಲಪ್ಮೆಂಟ್, ಹ್ಯೂಮನ್ ರಿಸೋರ್ಸಸ್ ಎಲ್ಲ ನನಗೆ ರಿಪೋರ್ಟ್ ಮಾಡ್ತಿದ್ರು. ಸೊ ಆ ಸ್ಥಾನದಲ್ಲಿ ಅದು ನಾನು 3 ವರ್ಷ ಚೆನ್ನಾಗಿ ಇಂಪ್ರೂವ್ ಮಾಡಿದೆ ಎಲ್ಲ ಏರಿಯಾಸು. ಆಗ ಕೋವಿಡ್ ಬಂದುಬಿಡ್ತು. ನಮ್ಮ ಆಫೀಸ್ನಲ್ಲಿರೋರಿಗೆಲ್ಲ ಕೋವಿಡ್ನಿಂದ ಹುಷಾರು ತಪ್ಪಿಸಿದ್ರು. ಆಗ ನಾನು ಡಿಸೈಡ್ ಮಾಡಿದೆ ಸಾಕು ಅಂತ. ನಾನು ಅವ್ರಿಗೆ ರಿಸೈನ್ ಮಾಡಿಬಿಟ್ಟು ಮನೆಯಿಂದ ಇನೋವೇಷನ್ ಡೆವಲಪ್ಮೆಂಟ್ ಇನ್ಸೈಟ್ಸ್ ಅಂತ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದೆ. ಅದು ರಿಟೈರ್ ಆಗೋ ಜನ ಇದ್ದಾರಲ್ಲ, ನಂತರ ರಿಟೈರ್ ಅವ್ರನ್ನೆಲ್ಲ ಕೂಡಿಸಿ ಅವ್ರ ಎಕ್ಸ್ಪರ್ಟೀಸನ್ನು ಮಾರಿ, ನನ್ನ ಇನ್ಕ್ಲೂಡಿಂಗ್ ಮೀ, ಈ ಸಣ್ಣ ಸಣ್ಣ ಕಂಪನಿಗಳಿಗೆ ಎಲ್ಲ ಎಕ್ಸ್ಪರ್ಟೀಸು ಇರಲ್ವಲ್ಲ, ಅವರೆಲ್ಲ ಹೈರ್ ಮಾಡ್ತಾರೆ. ಸೊ ನಾವು 6 ತಿಂಗಳು ಅಥವಾ 1 ವರ್ಷ ಮಿನಿಮಮ್ ಕಾಂಟ್ರಾಕ್ಟ್ ಕೇಳ್ತೀವಿ. ಅವ್ರಿಗೆ ಏನು ಬೇಕೋ ಹೆಲ್ಪ್, ಎಕ್ಸಿಕ್ಯೂಟಿವ್ ಅಡ್ವೈಸ್ ಮಾಡೋದು. ಈಗ ನನಗೆ ಮೊದಲನೇ ಕಂಪನಿ 2.5 ವರ್ಷ ಇತ್ತು. ಇಂಡಿಯಾನಲ್ಲಿ ಒಂದು ಕಂಪನಿಗೆ ಎಕ್ಸಿಕ್ಯೂಟಿವ್ ಅಡ್ವೈಸ್ ಮಾಡ್ತೀನಿ. ಈಗ 2ನೇ ವರ್ಷ ಮಾಡ್ತಾಯಿದ್ದೀನಿ ಇಂಡಿಯಾನಲ್ಲಿ. ಅವ್ರದ್ದೇ ಕಾಲ್ ಬಂದಿತ್ತು. ಇವತ್ತು 5 ಗಂಟೆಗೆ ಮೀಟಿಂಗ್ ಇತ್ತು ಅವ್ರ ಜೊತೆ, ನಾಳೆಗೆ ಪೋಸ್ಟ್ಪೋನ್ ಮಾಡಿದ್ದೀನಿ. ಹಾಗಾಗಿ ನೀವು ನೆಕ್ಸ್ಟು ಪ್ರೈವೇಟ್ ಇಕ್ವಿಟಿ ಫರ್ಮ್ಸ್ಗೆ ನಾನು ಸಬ್ಜೆಕ್ಟ್ ಮ್ಯಾಟ್ರ್ ಎಕ್ಸ್ಪರ್ಟು. ಅವ್ರು ಏನಾದರೂ ಈ ಕಂಪ್ನಿ ತೊಗೋಬೋದಾ ಅಂತ ಕೇಳೋಕ್ಕೆ ನನ್ನ ಹತ್ರ ಒಪಿನಿಯನ್ ಕೇಳ್ತಾರೆ. ಯಾಕಂದರೆ ನೀವು ಸಬ್ಜೆಕ್ಟ್ ಎಕ್ಸ್ಪರ್ಟ್. ಸಬ್ಜೆಕ್ಟ್ SME ಅಂತ ಕರೀತಾರೆ. ಪ್ರೈವೇಟ್ ಈಕ್ವಿಟಿಯವ್ರಿಗೆ ಏನಾಗುತ್ತೆ, ಕ್ಯಾಪಿಟಲ್ ಇದೆ, ಬಟ್ ಅವ್ರಿಗೆ ಯಾವ ಪ್ರಾಡಕ್ಟ್ ಮಾಡುವ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಗೊತ್ತಿಲ್ಲ. ಸೊ ಆ ಪ್ರಾಡಕ್ಟ್ನ ಫ್ಯೂಚರು ಇದನ್ನೆಲ್ಲ ಎವ್ಯಾಲ್ಯೂಯೇಟ್ ಮಾಡ್ತಾರೆ ನಿಮ್ಮಂಥ ಎಕ್ಸ್ಪರ್ಟ್ಸ್ ಇಟ್ಕೊಂಡು. ದೇರ್ ಇಸ್ ಎ $10 billion ಕಂಪನಿ ಇನ್ ಸ್ಯಾನ್ ಫ್ರಾನ್ಸಿಸ್ಕೋ. ಅಲ್ಲಿ ನಾವು ಒಂದು ಕಂಪ್ನಿ ವಾಸ್ ಇನ್ವಾಲ್ಡ್ ಇನ್ ಬೈಯಿಂಗ್ ದಟ್ ಒನ್ ಕಂಪನಿ ಇನ್ ಶಿಕಾಗೋ. ಆಮೇಲೆ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲಿ ಇದ್ದೆ ನಾನು. ಅದೇ ಥರ 5 ವರ್ಷ ನಾನು ಒಂದು ಝೈಲಾಗ್ ಅಂತ ಒಂದು ಕಂಪನಿ ಇದೆ ಇಲ್ಲಿ ಪೂನಾದಲ್ಲಿ, ಅಲ್ಲಿ ಎಕ್ಸಿಕ್ಯೂಟಿವ್ ಬೋರ್ಡಲ್ಲಿದ್ದೆ 5 ವರ್ಷ. ಸೊ ಹೀಗೆ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ, ನನ್ನ ಕೆಲಸಗಳು ಕಂಟಿನ್ಯೂ ಮಾಡ್ತಾಯಿದ್ದೀನಿ. 22ರಲ್ಲಿ ನನಗೆ ಅಮೇರಿಕನ್ ಕೆಮಿಕಲ್ ಸೊಸೈಟಿ ನನ್ನ ಕಾಂಟ್ರಿಬ್ಯೂಷನ್ಸ್ ಇನ್ ಥರ್ಮೋಪ್ಲಾಸ್ಟಿಕ್ ಎಲಾಸ್ಟಮರ್ಸ್ಗೆ, ಮೆಡಿಕಲ್ ಫೀಲ್ಡು, ಆಮೇಲೆ ಕನ್ಸ್ಯೂಮರು, ಅಂದರೆ ನೀವು ಟೂತ್ ಬ್ರಷ್ಷು, ಆಮೇಲೆ ಟೂತ್ ಇದೆಲ್ಲ ಇತ್ತಲ್ಲ, ಅದು ಮೊದಲು ಹೇಗಿತ್ತು ಅಂದರೆ, ನೀವು ಟೂತ್ ಬ್ರಷ್ ತೊಗೊಂಡ್ರೆ ಬರೀ ಪ್ಲಾಸ್ಟಿಕ್ ಇರೋದು, ರಬ್ಬರ್ ಥರ ಇರಲಿಲ್ಲ. ಆ ರಬ್ಬರೆಲ್ಲ ಹಾಕಿದ್ದು ನಾವೇ ಫಸ್ಟು. ಪ್ರಪಂಚದಲ್ಲಿ ಗ್ರಿಪ್ ಮಾಡೋಕ್ಕೆ ರಬ್ಬರ್ ಹಾಕೋದು, ಆ ಕೆಲಸ ನಾವೇ ಮೊದಲು ಮಾಡಿದ್ದು. ಈ GLS ಹೋಗಿದ್ನಲ್ಲ ಶಿಕಾಗೋ ಕಂಪ್ನಿಗೆ, ನಾವೇ ಮೊದಲು ಲೀಡರ್ ಇನ್ ದಟ್ ಫೀಲ್ಡ್. ಯಾವುದೇ ಅದು ನೈಲಾನ್ ತೊಗೊಳ್ಳಿ, ಪಾಲಿಯಸ್ಟರ್ ತೊಗೊಳ್ಳಿ, ಪಾಲಿಪ್ರೊಪಿಲೀನ್ ತೊಗೊಳ್ಳಿ, ನೀವು ರೇಸರ್ಸ್ ತೊಗೊಳ್ಳಿ, ಜಿಲೆಟ್ ರೇಸರ್ಸ್ ತೊಗೊಳ್ಳಿ, ಮಾರ್ಕ್ ತೊಗೊಳ್ಳಿ, ಗ್ರಿಪ್ಪು, ಆಮೇಲೆ ಬ್ಲೇಡ್ಗೆಲ್ಲ ಬರುತ್ತಲ್ಲ ಆ ಥರ TPs. ಸೊ ಫ್ಲೆಕ್ಸಿಬಲ್ ಅಂತ ಅದೆಲ್ಲ ಆ್ಯಕ್ಚುಲಿ ನಾವು ಮಾಡಿದ್ದು. ಇವನು ಕುಯ್ಕೊಂತ ಇರ್ತಾನೆ, ಕಟ್ಟಾಕ್ಬಿಡುತ್ತೆ ಆ್ಯಡಲ್ಲಿ, ಆಮೇಲೆ ನಿಮ್ಮ ತೊಗೊಂಡು ಕೆರ್ಕೊಂತಾನೆ, ಅದು ಬಳುಕುತ್ತಲ್ಲ. ಅದೇ ಅದೆಲ್ಲ ಮಾಡಿದ್ದು. ಅದಕ್ಕೆಲ್ಲ ಪ್ಯಾಟೆಂಟ್ಸ್ ಎಲ್ಲ ಇದೆ. ಸೊ ನನಗೆ ಅದಕ್ಕೆಲ್ಲ ಸೇರಿಸಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಬಂತು 2022ನಲ್ಲಿ. ಆಮೇಲೆ ನನ್ನ ಈಗ 25ನಲ್ಲಿ ನನಗೆ ಪ್ಲಾಸ್ಟಿಕ್ ಹಾಲ್ ಆಫ್ ಫೇಮ್ ಅಂತ ಇದೆ. ಅದು ಇನ್ನೂ ಬಿಗ್ಗರ್ ಅವಾರ್ಡು, ಅದು ಗ್ಲೋಬಲ್ ಅವಾರ್ಡ್. ಅದೇ ಹಾಲ್ ಆಫ್ ಫೇಮ್ ಅಂತ ಸ್ಟಾರ್ ಸಿನಿಮಾದವ್ರು ಕೊಡ್ತಾರಲ್ಲ, ಅದೇ ಥರ ನಿಮ್ಗೆ ಪ್ಲಾಸ್ಟಿಕ್ ಹಾಲ್ ಆಫ್ ಫೇಮ್ ಅಂತ ಇದೆ. ಅದಕ್ಕೆ ನಾಮಿನೇಷನ್ ಬಂದಿದೆ. ಸೊ ಹೀಗೆ ನನ್ನ ಜರ್ನಿ ಕಂಟಿನ್ಯೂ ಆಯಿತು, ನನ್ನ ಪ್ರೊಫೆಷ್ನಲ್ ಜರ್ನಿ. ನಾನು ಏನೇನು ಎಕ್ಸ್ಪೆಕ್ಟ್ ಮಾಡಲಿ, ನಾನಂದರೆ ಇದೆಲ್ಲ ಆಗುತ್ತೆ. ನಾನು ಅಮೇರಿಕಾ ಹೋಗ್ಬೇಕಾದ್ರೆ ಓದಬೇಕು ಅಂತ ಹೋದೆ, ನಾನು ಅಲ್ಲಿ ಇರಬೇಕು ಅಂತಲೂ ಇರಲಿಲ್ಲ. ಅದು ಹೋದ್ಮೇಲೆ ಏನಾಯಿತು ಅಂದರೆ, ನಮ್ಮ ಮದುವೆ ಆಯಿತು, ಅಲ್ಲಿ ಜಾಬ್ ಸಿಕ್ತು. ಮೇ ಬಿ ಒಂದು 4-5 ವರ್ಷ ಇದ್ಬಿಟ್ಟು ಬರೋಣ ಅಂತ ಯೋಚನೆ ಮಾಡಿದೆ. ಆಗಿನ ಕಾಲದಲ್ಲಿ ನನಗೆ ಗ್ರೀನ್ ಕಾರ್ಡ್ ಬರುತ್ತಾ ಬರಲ್ವಾ ಆ ಥರ ಏನೂ ಚಿಂತೆ ಇರಲಿಲ್ಲ. ಅಕಸ್ಮಾತ್ ಇಲ್ಲದೆ ಹೋದರೆ ಇಂಡಿಯಾಗೆ ಹೋಗೋಣ ಅಂತ ಇತ್ತು. ಅದೇ ಗ್ರೀನ್ ಕಾರ್ಡ್ ತಾನಾಗೆ ಬಂತು. 1 ವರ್ಷ 2 ತಿಂಗಳಲ್ಲಿ ಬಂದ್ಬಿಡ್ತು ಗ್ರೀನ್ ಕಾರ್ಡ್. PhD ಆದಮೇಲೆ ಅಲ್ಲಿ ಫಸ್ಟ್ ಜಾಬಲ್ಲೇ ಬಂದ್ಬಿಡ್ತು. ಅವ್ರು ಸ್ಪಾನ್ಸರ್ ಮಾಡಿದ್ರು ಕಂಪನಿನವರು. ಆಗ H1B ಇರಲಿಲ್ಲ, ಡೈರೆಕ್ಟಾಗಿ ಮಾಡ್ಬೋದಾಗಿತ್ತು. PhD ಮಾಡಿದರೆ ಡೈರೆಕ್ಟಾಗಿ ನಿಮಗೆ ವರ್ಕ್ ಪರ್ಮಿಟ್ ಸಿಗ್ತಿತ್ತು. ವರ್ಕ್ ಪರ್ಮಿಟಲ್ಲಿ ಕೆಲಸ ಮಾಡ್ತಾ ಇರೋದು. ಆ ಪೀರಿಯಡ್ನಲ್ಲಿ ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡೋದು ಸಿಕ್ತು. ನನಗೆ ನಮ್ಮ ಮಿಸ್ಸಸ್ಗೆ 1 ವರ್ಷ 2 ತಿಂಗಳು ಸಿಕ್ಬಿಡ್ತು ಗ್ರೀನ್ ಕಾರ್ಡು. ಖುಷಿ ಆಗ್ಬಿಡ್ತು. ಖುಷಿ ಅಂತಲ್ಲ, ಆಮೇಲೆ ನಾವು ಜಾಬ್ ಚೇಂಜ್ ಮಾಡೋದು ಈಸಿ ಮಾಡಿದ್ವಿ. ಅದು ಯಾವುದು ಈಗ ನಡೆದಿದ್ದು, ನಾನು ನಿಮ್ಗೆ ಹೇಳಿದ್ನಲ್ಲ, ಈ ಇನ್ವೆನ್ಷನ್ಸು ಮತ್ತು ಅವಾರ್ಡ್ಸು, ಇದು ಯಾವುದೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದು ಯಾವುದು ನನ್ನ ಜೀವನದಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ.
ಆಮೇಲೆ ನನಗೆ ಒಂದೇನಾಯ್ತು ಅಂದರೆ 80ರಲ್ಲಿ ನಾನು ಅಮೆರಿಕಾಗೆ ಹೋದ್ಮೇಲೆ 80ರಿಂದ 2000 ತನಕ ಮನೆ ಸಿಚುವೇಶನ್ಸ್ ಫೋಕಸ್ ಮಾಡ್ತಾ ಇದ್ದೆ. ಮನೆಗೆ ಫೈನಾನ್ಷಿಯಲ್ ಹೆಲ್ಪ್ ಮಾಡೋದು, ನನ್ನ ತಮ್ಮ ಅವ್ರಿಗೆ ಓದ್ಸೋಕ್ಕೆ ಹೆಲ್ಪ್ ಮಾಡೋದು. ನಮ್ಮ ತಂದೆಯವರು ಕಾಲ ಆಗ್ಬಿಟ್ರು 92ನಲ್ಲಿ 93 ಬಿಗಿನಿಂಗ್ನಲ್ಲಿ. ನೀವು ಮಾನ್ಸರ್ಟಲ್ಲಿದ್ದಾಗ. ಹಾಂ, ಆಮೇಲೆ 94ನಲ್ಲಿ ನಾನೇ ಬಂದೆ. ಅವರು ನನಗೆ ರಜಾ ಕೊಟ್ಟಿದ್ದರು ಇಲ್ಲಿಂದ ಕೆಲಸ ಮಾಡೋ ಥರ ಕಂಪ್ಯೂಟ್ರಿಂದ. ಆಗಲೇ ನಮ್ಮ ನಮ್ಮ 93ಲಿ ಹೌದು. ಇದು ನೀವು ಆವಾಗ ಟೆಲಿಫೋನ್ನಲ್ಲಿ ಕನೆಕ್ಟ್ ಮಾಡಿದ್ವಿ, ಇಂಟರ್ನೆಟ್ನ ತುಂಬ ಸ್ಲೋ ಆಗಿರೋದು. ಆಗ ಇಲ್ಲಿಂದ ಕೆಲಸ ಮಾಡವೆ. ನಮ್ಮ ತಂದೆಯವರು ಮೆಡ್ರಾಸಲ್ಲಿ ಸಿಕ್ಕಾಗಿದ್ದರು. ಅವ್ರ ಟ್ರೀಟ್ಮೆಂಟ್ಗೆ ಅವ್ರ ಜೊತೆನೇ ಒಂದೂವರೆ ತಿಂಗಳು ಇದ್ದೆ. ಎಲ್ಲ ಸರಿ ಆಯಿತು. ಆಮೇಲೆ ಅವ್ರಿಗೆ ಕ್ಯಾನ್ಸರ್ ತಿರ್ಗಾ ಬಂದ್ಬಿಡ್ತು. ಕ್ಯಾನ್ಸರ್ ಇರಲಿಲ್ಲ ಆಗ, ನಾವು ಹೋದ್ಮೇಲೆ ಕ್ಯಾನ್ಸರ್ ಬಂತು. ಅದು ಗೊತ್ತಾಗಲಿಲ್ಲ. ನಾವು ಕ್ಯಾನ್ಸರ್ ಕಂಡುಹಿಡಿಬೇಕಾದ್ರೆ ನೆಕ್ಸ್ಟ್ ಜಾನ್ವರಿ, ನಾನು ಮೇ ಜೂನ್ ಟೈಮಲ್ಲಿ ಬಂದಿದ್ದೆ. ಆಮೇಲೆ ಅವರು ನವಂಬರ್ ಡಿಸೆಂಬರ್ ಟೈಮಲ್ಲಿ ಸಿಕ್ಕಾಗ್ಬಿಟ್ರು ತುಂಬ. ಜಾನ್ವರಿ 22-24 ಸತ್ತೋಗ್ಬಿಟ್ರು. ಮದ್ರಾಸಲ್ಲಿ ಕಾಲ ಆಗ್ಬಿಟ್ರು. ಕ್ರಿಮೇಷನ್ ಎಲ್ಲ ಮದ್ರಾಸಲ್ಲಿ ನಡೀತು ಅವ್ರಿಗೆ. ಸೊ ನಮ್ಮ ಬ್ರದರು ಇಲ್ಲಿದ್ದರು, ಚಾಮರಾಜನಗರದಲ್ಲಿದ್ದರು. ಅವರು 92ನಲ್ಲಿ ಬಂದುಬಿಟ್ಟಿದ್ರು. ಅವ್ರ ಜೊತೆ ಇರಬೇಕು ಅಂತ. ಅಂದರೆ ಅವರು ಒಂದು ವರ್ಷ ಕೂಡ ಇರೋಕ್ಕಾಗಲಿಲ್ಲ. ಆಮೇಲೆ 94ನಲ್ಲಿ ಮೊದಲೇ ಇವ್ರನ್ನ ನಮ್ಮ ನಾದಿನಿ ನೋಡಿದ್ದರು. 94 ನಮ್ಮ ತಂದೆ 1 ಇಯರ್ ಸೆರೆಮನಿ ಆದಮೇಲೆ 94ರಲ್ಲಿ ಮದುವೆ ಆಯಿತು. ನಾನು ನಮ್ಮ ಹೆಂಡ್ತಿನೇ ಮದುವೆ ಮಾಡಿದ್ವಿ ಅವನಿಗೆ. ಆಮೇಲೆ ನಮ್ಮ ಸಿಸ್ಟರ್ ಸಿಚುವೇಶನ್ ಸ್ವಲ್ಪ ಇದಾಗಿತ್ತು. ನಮ್ಮ ಬ್ರದರಿಂದ 88ಲ್ಲಿ ಹೋಗ್ಬಿಟ್ರು. ಸೊ ನಮ್ಮ ಸಿಸ್ಟರು ಕಂಗಾಳಾಗ್ಬಿಟ್ರು. ಅವ್ರ ಸಿಚುವೇಶನ್ನ ಸ್ಟೆಬಿಲೈಸ್ ಮಾಡೋದು, ಅವ್ರ ಮನೆ ಪೇಮೆಂಟ್ಸ್ ಎಲ್ಲ ನಾನು ಮಾಡಿದೆ ಅವ್ರಿಗೆ ಸ್ಟೆಬಿಲೈಸ್ ಮಾಡೋಕ್ಕೆ. ಆಮೇಲೆ ನಮ್ಮ ತಂದೆಯವರು ಇದಿತ್ತಲ್ಲ, ಅವ್ರ ಮೆಡಿಕಲ್ ಎಕ್ಸ್ಪೆನ್ಸ್, ಅಪೋಲೋ ಹಾಸ್ಪಿಟಲ್ಲಿ ಅಡ್ಮಿಟ್ ಮಾಡಿದ್ವಿ ಕ್ಯಾನ್ಸರು. ಈ ಥರ ಒಂದು 2000 ತನಕ ಮನೆ ಕಮಿಟ್ಮೆಂಟ್ಸ್ ಇತ್ತು. ಇಟ್ ವಾಸ್ ಮೈ ಡ್ಯೂಟಿ. ಅದೆಲ್ಲ ಆಸ್ ಮೊದಲ ಮಗ ಅಲ್ವಾ, ಆ ಥರ ಆಯಿತು. ಬಾಲಸುಬ್ರಹ್ಮಣ್ಯಂ ಅವರು ಮಿಸ್ಸಸ್ಸು ಅವರೆಲ್ಲ ಇಲ್ಲಿ ಲಾ ಪ್ರಾಕ್ಟೀಸ್ ಸೆಟಲ್ ಮಾಡೋದು, ಮನೇನ ಸ್ವಲ್ಪ ಬಂದೋಬಸ್ತ್ ಮಾಡೋದು ಫಾರ್ ಪ್ರಾಕ್ಟೀಸ್. ಆಮೇಲೆ ಇಲ್ಲಿ ವಾತಾವರಣ ಸೆಟ್ ಮಾಡೋದು, ಅದೆಲ್ಲ ರೆಸ್ಪಾನ್ಸಿಬಿಲಿಟಿ ನನಗೆ ಇನಿಷಿಯಲಿ ಅವ್ನು ಶುರು ಮಾಡಬೇಕಾದ್ರೆ. ಆಮೇಲೆ ಅವರೇ ಡೆವಲಪ್ ಆಗಿ ಮುಂದೆ ಭಾಳ ಚೆನ್ನಾಗಿ ಬಂದಿದ್ದಾರೆ. ಭಾಳ ಸಂತೋಷವಾದ ವಿಷಯ ಅದು. ಸೊ ಎಲ್ಲರ ಫ್ಯಾಮಿಲಿಯಲ್ಲೂ ಇರುತ್ತೆ ಇದು ಏರುಪೇರುಗಳು, ಅದೆಲ್ಲ ಆಗಿದೆ ಅಷ್ಟೇ. ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ನನ್ನ ಕರಿಯರ್ ಭಾಳ ಚೆನ್ನಾಗಾಯಿತು. ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಎಲ್ಲ ಕಡೆಯೂ ನನ್ನ ಇನ್ವೈಟ್ ಮಾಡೋಕ್ಕೆ ಶುರು ಮಾಡಿದ್ರು. ಭಾರತದಲ್ಲಿ ನಾನು 2-3 ಸತಿ ಮಾಡಿದ್ದಾರೆ ಕೀನೋಟ್ ಸ್ಪೀಚ್ ಕೊಡೋಕ್ಕೆ. ಕೀನೋಟ್ ಅಂದರೆ ನೀವು ಕಾನ್ಫರೆನ್ಸನ್ನು ಬಿಗಿನ್ ಮಾಡೋದು. 1-2 ದಿನ 3 ದಿನ ಕಾನ್ಫರೆನ್ಸನ್ನ ಫಸ್ಟ್ ಸ್ಪೀಕರ್ ನಾನೇ. 1 ಗಂಟೆ ಕೊಡ್ತಾರೆ ನನಗೆ. ಬಾಕಿಯವ್ರಿಗೆ 20 ನಿಮಿಷ 30 ನಿಮಿಷ ಕೊಟ್ಟರೆ ನಂಗೆ 1 ಗಂಟೆ ಕೊಡ್ತಾರೆ. ಆ ಥರ ಇಲ್ಲಿ ಚೈನಾದಲ್ಲಿ, ಥೈಲ್ಯಾಂಡ್ನಲ್ಲಿ, ಯುರೋಪ್ನಲ್ಲಿ, ಜರ್ಮನಿನಲ್ಲಿ, ಲಂಡನ್ನಲ್ಲಿ, ಬೆಲ್ಜಿಯಂನಲ್ಲಿ, ಆಮೇಲೆ ಅಮೇರಿಕಾ ಬಹಳ ಕಡೆ ಈ ಥರ ಬೇರೆ ಬೇರೆ ಕಾನ್ಫರೆನ್ಸ್ ಕರೀತಿದ್ರು. ಈಗ ಕರೆದ್ರೆ ನಾನು ಹೋಗ್ತಾ ಇಲ್ಲ. ಈಗ ನನಗೆ ರಿಸರ್ಚ್ ಮಾಡದೆ ಹೋಗಿದ್ದರಿಂದ ಹೊಸ ಮೆಟೀರಿಯಲ್ ಇಲ್ಲ, ಅದರಿಂದ ನಾನು ಮಾಡ್ತಾ ಇಲ್ಲ. ಅದು ಮೇ ಬಿ ಯುವರ್ ಥಾಟ್ಸ್ ಆರ್ ಔಟ್ಡೇಟೆಡ್ ಅಲ್ಲ, ಥಾಟ್ಸ್ ಆರ್ ನಾಟ್ ಔಟ್ಡೇಟೆಡ್. ಯು ಹ್ಯಾವ್ ಟು ಹ್ಯಾವ್ ಲ್ಯಾಬ್ ಅಲ್ವಾ. ನನಗೆ ಲ್ಯಾಬ್ ಇಲ್ಲ. ನನ್ನ ಹತ್ರ ಲ್ಯಾಬ್ ಇಲ್ಲ ಅಲ್ವಾ. ಈಗ ಆಫ್ಟರ್ ರಿಟೈರ್ಮೆಂಟ್ ನಾನು ಅಡ್ವೈಸ್ ಮಾಡ್ಬೋದು ಹೊರತು ಲ್ಯಾಬೊರೇಟ್ರಿನಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ಪ್ರೆಸೆಂಟ್ ಮಾಡೋಕ್ಕಾಗಲ್ಲ ಹೊಸದಾಗಿ ಇನ್ಫಾರ್ಮೇಷನು. ಸೊ ಕೆಲಸಮೇ ನಾನು ಹಳೆಯದನ್ನೇ ಅವ್ರು ಕೇಳ್ತಾರೆ, ಆಗ ಹೋಗಿ ಮಾಡ್ತೀನಿ. ಬಟ್ ಕೀನೋಟ್ ಟಾಕ್ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಬಿಕಾಸ್ ಭಾಳ ಡೀಟೇಲ್ಡಾಗಿ ಮಾಡಬೇಕು. 1 ಗಂಟೆ ಮಾತಾಡಬೇಕು ಅಂದರೆ ಭಾಳ. ಬಟ್ ಕರೆಂಟ್ ಟ್ರೆಂಡ್ಸ್ ಇರಬೇಕು ಅದರಲ್ಲಿ. ಕರೆಂಟ್ ಟ್ರೆಂಡ್ಸ್ ಎಲ್ಲ ಗೊತ್ತಿದೆ, ಆದರೆ ನಿಮ್ಮ ರಿಸರ್ಚ್ ಇಲ್ವಲ್ಲ. ಬೇರೆಯವ್ರದ್ದು ಹೇಳ್ಬೋದು, ನೀವು ಹೊಸದಾಗಿ ಏನು ಮಾಡಿದ್ದೀರ ಅಂತ ಹೇಳೋಕ್ಕಾಗಲ್ಲ. ನಾವು ಹೊಸ ಹುಡಿ ಅದು ಮಾಡೋದು ಬಿಟ್ಟರೆ ಆಗುತ್ತಲ್ಲ, ಹಂಗೆ ಹಳೆದೇ ಕುಯ್ತಾವ ಇನ್ನೇನು ಅಂತ ನೀವು ಹಳೆ ಹಾಡನ್ನೇ ತಿರ್ಗಾ ಹಾಡಿದ್ರೆ ಬೋರ್ ಆಗಿಬಿಡುತ್ತೆ ಎಲ್ರಿಗೂ. ನಮ್ಮ ಆಯ್ತು ಬಿಡಪ್ಪ. ಸಚಿನ್ ರಿಟೈರ್ ಆದ್ಮೇಲೆ ಬಂದು ಹೇಳ್ದಂಗೆ ಓಡ್ತಾರ ಕುದುರಬೇಕು ಅವ್ರಿಗೆ. ಹಾಂ ಹೌದು. ಆ್ಯಂಡ್ ಫೈನಾನ್ಷಿಯಲಿ ಸೆಟ್ಲ್ ಆದರೆ ಚೆನ್ನಾಗಿ ಯೂಸಲ್ಲಿ. ನಾವು ಫೈನಾನ್ಷಿಯಲ್ ದೇವ್ರ ದಯದಿಂದ ನನಗೆ ಫೈನಾನ್ಷಿಯಲ್ ಒಳ್ಳೆ ಸೆಟಲ್ಮೆಂಟ್ ಸಿಕ್ತು. ನಾವು ಪರಿಶ್ರಮಕ್ಕೆ ನಾನು ಒಂದೊಂದು ಸತಿ ಮಾಡಿದಾಗಲೂ ನನಗೆ ಸ್ವಲ್ಪ ಹಣ ಸಿಕ್ತು. ಆಮೇಲೆ ಸೇವಿಂಗ್ ಎಲ್ಲ 2000 ಆದಮೇಲೆ ಶುರು ಮಾಡಿದ್ದೆ. ಸಾಕು, ಫೈನಾನ್ಷಿಯಲಿ ವೆಲ್ ಸೆಟಲ್ಡ್. ಮಕ್ಕಳೆಲ್ಲ ಓದ್ಸೋಕ್ಕಾಯ್ತು, ಅಲ್ಲಿ ನಮ್ಮ ಹುಡುಗ ಓದ್ಸೋಕ್ಕಾಯ್ತು, ನಮ್ಮ ಹುಡುಗಿನ ಓದ್ಸೋಕ್ಕಾಯ್ತು. ಅದು ಭಾಳ ಖರ್ಚಾಗುತ್ತೆ ಇಲ್ಲಿ, ಮೆಡಿಕಲ್ ಡಿಗ್ರಿ ಎಲ್ಲ ಭಾಳ ಖರ್ಚು. ಇಬ್ರಿಗೂ ಸೇರಿಸಿ $1 million ಆಯಿತು. ಈಗ ನೀವು ಕನ್ಸಲ್ಟಿಂಗಲ್ಲಿದ್ದೀರಿ,
ಎಷ್ಟು ಚಾರ್ಜ್ ಮಾಡ್ತೀರಿ? ಅಂದರೆ ಜನಕ್ಕೆ ಇನ್ಸ್ಪೈರ್ ಆಗೋಕ್ಕೆ ಒಬ್ಬ ಕನ್ನಡಿಗ ಚಾಮರಾಜನಗರದ ಒಬ್ಬ ಬಡ ಹುಡುಗನ ಚಾರ್ಜ್ ಎಷ್ಟು, ಅಥವಾ ಆತನ 1 hour ಕನ್ಸಲ್ಟಿಂಗಿಗೆ ಎಷ್ಟು ಚಾರ್ಜ್ ಮಾಡ್ತಾರೆ? ನಾವು 1 hour ಮಾಡಲ್ಲ ಸರ್. ಯಾಕೆಂದರೆ ನಾನು 1 hour ಆ ಥರ ಅವರ್ಲಿ ಕನ್ಸಲ್ಟಿಂಗ್ ಮಾಡಲ್ಲ. ನಾನು ಬಿಕಾಸ್ ಆಫ್ ಮೈ ಲೆವೆಲ್ ಇದರಲ್ಲಿ ಇರೋದು ಇಂಡಸ್ಟ್ರಿ ಲೆವೆಲ್ ಇದೆಯಲ್ಲ, ನಾನು ಒಂದೇ ಪ್ರಾಜೆಕ್ಟ್ಸ್ ಇದು ಕನ್ಸಲ್ಟಿಂಗ್ ಅಕ್ಸೆಪ್ಟ್ ಮಾಡೋದು ಮಿನಿಮಮ್ 1 yearಗೆ, ರಿನ್ಯೂವಬಲ್ ಆಫ್ಟರ್ 1 year. ಸೊ ನಾನು ಅವರ್ಲಿ ಚಾರ್ಜಸ್ ಮಾಡಲ್ಲ. ಸೊ 1 year ಮಾಡಿದ್ರೆ ಹೇಗೆ ಅಂದರೆ ಐ ಆಮ್ ವಾಟ್ ದೇ ಕಾಲ್ ಕನ್ಸರ್ಚ್ ಡಾಕ್ಟರ್, ಕನ್ಸರ್ಚ್ ಸ್ಕಾಲರ್, ಕನ್ಸರ್ಚ್ ಎಕ್ಸಿಕ್ಯೂಟಿವ್ ಕನ್ಸಲ್ಟೆಂಟ್. ಈಗ ಭಾರತದಲ್ಲಿ ಒಂದು ಕಂಪ್ನಿಗೆ ಮಾಡ್ತಾ ಇದ್ದೀನಿ, ಅದರ ಕಂಪನಿ ಹೆಸರು ಹೇಳ್ತೀನಿ, ಸೈಲಾಕ್ಸೇನ್ ಅಗ್ರಾಂಡೈಸ್ ಇಂಡಸ್ಟ್ರೀಸ್ ಅಂತ, ಸಾಯಿ ಇಂಡಸ್ಟ್ರೀಸ್ ಅಂತ ಹೆಸರು. ಸೈಲಾಕ್ಸೇನ್ ಅಗ್ರಾಂಡೈಸ್ ಇನ್ನೋವೇಟಿವ್ ಇಂಡಸ್ಟ್ರೀಸ್, ಅದಕ್ಕೆ ನಾನು ಎಕ್ಸ್ಕ್ಲೂಸಿವ್ ಕನ್ಸಲ್ಟೆಂಟ್ ಆಗಿದ್ದೀನಿ. ಸೊ ಅವರು ಇಯರ್ಲಿ ಚಾರ್ಜಸ್ ಮಾಡ್ತೀನಿ. ಸೊ ಅದೇ ಥರ ನಾನು ಅಲ್ಲಿ ಮಾಡಿದ್ರೆ 6 ತಿಂಗಳಿಗೆ ಅಂತ ಮಾಡ್ತೀನಿ. ಎಲ್ರಿಗೂ ಒಂದೇ ಫೀ, ಎವ್ರಿಬಡಿ ಹ್ಯಾಸ್ ಟು ಪೇ ದ ಸೇಮ್. ಇಂಡಿಯನ್ ಕಂಪ್ನಿ ಆರ್ ರಷ್ಯನ್ ಕಂಪ್ನಿ ಎಲ್ಲರೂ ಒಂದೇ ಫೀ. ಸೊ ಸಫಿಷಿಯೆಂಟಾಗಿ ಮಾಡ್ತೀನಿ. ಸೊ ಐ ಆಮ್ ಅಟ್ ದ ಹೈಯೆಸ್ಟ್ ಲೆವೆಲ್ ಇನ್ ದ ವರ್ಲ್ಡ್ ಇನ್ ಟರ್ಮ್ಸ್ ಆಫ್ ಮೈ ಕನ್ಸಲ್ಟಿಂಗ್ ಚಾರ್ಜಸ್. ಐ ಆಮ್ ಅಟ್ ದ ಹೈಯೆಸ್ಟ್ ಲೆವೆಲ್. ಸೊ ಅಂದರೆ ನಿಮ್ಮ ವಿದ್ಯೆ, ನೀವು ಕಲಿತ ಅಕ್ಷರ ವಿದ್ಯೆ, ನೀವು ಮಾಡಿದ ರಿಸರ್ಚ್ಗೂ ಇವತ್ತಿಗೂ ಕಾರ್ಪೊರೇಟ್ಸ್ಗೆ ಯೂಸ್ ಆಗುತ್ತೆ. ಎಸ್ಪೆಷಲಿ ಪ್ರೈವೇಟ್ ಕಂಪನೀಸ್ ಆ್ಯಂಡ್ ಪ್ರೈವೇಟ್ ಈಕ್ವಿಟಿ ಕಂಪನೀಸ್ ವಿಚ್ ಆರ್ ಲೆಸ್ ದೆನ್ $1 billion ಕಮ್ಮಿ ಇದ್ದವರು, 500 million, 200 million, 100 million ಇರೋರಿಗೆ, ಅವ್ರಿಗೆ ಎಲ್ಲ ಎಕ್ಸ್ಪರ್ಟೀಸು ಇಲ್ಲ. ನನಗೆ ಟೆಕ್ನಿಕಲ್ ಎಕ್ಸ್ಪರ್ಟೀಸು ಇದೆ, ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟೀಸು ಇದೆ, ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ಸ್ ಎಕ್ಸ್ಪರ್ಟೀಸು ಇದೆ. ಈ ಕಂಪನಿ ಮಾರೋದು ತೆಗೆಯೋದು, ಅದರಿಂದ ನನ್ನ ಉಪಯುಕ್ತ ಬಹಳ ಇದೆ. ನನ್ನ ಓವರಾಲ್ ಗ್ಲೋಬಲ್ ಪಿಕ್ಚರ್ ಇದೆ. ಸೊ ಅದರಿಂದ ನನಗೆ ಯುಟಿಲಿಟಿ ಜಾಸ್ತಿ ಇದೆ. ಸೊ ಈಗ ಕೆಲವು ಕಂಪ್ನಿಯಲ್ಲಿ ಈ ನನ್ನ ಎಕ್ಸ್ಪರ್ಟೀಸ್ ಇಲ್ಲದೇ ಇದ್ದವರಿಗೆ ಇದು ಭಾಳ ಪ್ರಯೋಜನ ಆಗುತ್ತೆ. ಹಾಗೆ ಸೊ ಒಂದು ಫಿಕ್ಸ್ಡ್ ರೇಟ್ ಇದೆ, ಮಂತ್ಲಿ ಇಷ್ಟು ಅಂತ, ಅದನ್ನು ಚಾರ್ಜ್ ಮಾಡ್ತೀನಿ. ಯಾರು ನನ್ನ ಹತ್ರ ಬಂದರೂ ಅದು ಒಂದೇ ಚಾರ್ಜು, ವ್ಯತ್ಯಾಸ ಇಲ್ಲ. ಹವರ್ಸ್ ಕೌಂಟ್ ಮಾಡಲ್ಲ. ಗೊತ್ತಾಯಿತು. ದ ಪ್ರಾಜೆಕ್ಟ್ ಆರ್ ಡ್ಯೂರೇಷನ್ 1 year, 1 day ಡ್ಯೂರೇಷನ್, ಪರ್ ಮಂತ್ ದಿಸ್ ಇಸ್ ದ ಅಮೌಂಟ್. ಯಾರು ಬಂದರೂ ಅದೇ ಅಮೌಂಟ್, ಆ ಥರ. ಆದರೆ ಒಂದು ಪ್ರಶ್ನೆ ಭಾಳ ಸಾಮಾನ್ಯವಾಗಿ ಭಾಳ ಹಳೆಯ ಕಾಲದಿಂದ ಕೇಳ್ತಿದ್ದಾರೆ ಭಾರತೀಯರು. ನೋಡಿ, ನೀವು ಈ ನೆಲದಲ್ಲಿ ಓದಿದ್ರಿ, ಈ ನೆಲದಲ್ಲಿ IIT ಮುಗಿಸಿದ್ರಿ, ಆದರೆ ನಿಮ್ಮ ಅಷ್ಟು ಪ್ರತಿಭೆ, ಇಂಟೆಲೆಕ್ಟು, ಶ್ರಮ ಎಲ್ಲವನ್ನ ಈಗಾಗಲೇ ಬೆಳೆದಿದ್ದಂತಹ ಅಮೆರಿಕನ್ ದೇಶಕ್ಕೆ ಸುರಿದ್ರಿ. ನಿಮ್ಗೆ ಯಾಕೆ ನಾವು ವಿದ್ಯೆ ಕೊಡಬೇಕು ಇಲ್ಲಿ ರಿಸೋರ್ಸ್ ಇರ್ಕೊಂಡು? ಯಾಕೆ ನೀವು ಭಾಳ ಒಳ್ಳೆ ಕ್ವಶನ್ ಇದು. IIT ಗ್ರ್ಯಾಜುಯೇಟ್ ಆಗಿದ್ದ ಭಾಳ ಜನದ ಬಗ್ಗೆ ಈ ಥರ ಬರುತ್ತೆ. ಅಲ್ಲ, IIT ಗ್ರ್ಯಾಜುಯೇಟ್ಸ್ ಮಾತ್ರ ಅಲ್ಲ, ಯಾರೇ ಈ ದೇಶ ಬಿಟ್ಟರು ಈಗ ಡಾಕ್ಟರ್ಸ್ ಇಲ್ಲಿ MBBS ಮುಗಿಸಿ ಎಲ್ಲೆಲ್ಲೋ ಹೋಗ್ತಾರೆ. ಬರೀ ಅಮೆರಿಕಾಗೆ ಹೋಗೋರು ಅಂತಲ್ಲ, ದುಬೈಗೆ ಹೋಗೋರ ಬಗ್ಗೆ ಕೇಳ್ತಾರೆ, ಇಂಗ್ಲೆಂಡ್ಗೆ ಹೋಗೋರ ಬಗ್ಗೆ ಕೇಳ್ತಾರೆ. ಸೊ ಹಾಗಾದ್ರೆ ಇಲ್ಲಿನ ಸತ್ವ ಹಿರ್ಕೊಂಡು ಬೇರೆ ಕಡೆ ಫಲ ಕೊಡೋದಾದ್ರೆ ಯಾಕೆ ನಿಮ್ಮ ಭಾಳ ಒಳ್ಳೆ ಕ್ವಶನ್ ಅಂತ ಕೇಳೋದು. ಅದೇನೆಂದರೆ, ನಾವು ಇನಿಷಿಯಲ್ ಹೋದಾಗ ಇದೇ ಸತ್ಯವಾದ ಮಾತು ಹೇಳ್ತೀನಿ, ಮನೆಯಲ್ಲಿ ಹಣ ಕಷ್ಟ ಇತ್ತು. ನಮಗೆ ಅಲ್ಲಿ ಓದಿದ ಮೇಲೆ ಒಂದು 5 ವರ್ಷ ಕೆಲಸ ಮಾಡಿದ್ರೆ ಸ್ವಲ್ಪ ಹಣ ಸಂಗ್ರಹಿಸಿ ಬರ್ಬೋದು ಅನ್ನೋ ಒಂದು ಆಸೆ ಇತ್ತು. ಅದು ಆಗಲಿಲ್ಲ. ನಮಗೆ ಸಂಗ್ರಹಣೆ ಮಾಡ್ತಾ ಖರ್ಚು ಆಗ್ತಾಯಿತ್ತು. ನನಗೆ ರೆಸ್ಪಾನ್ಸಿಬಿಲಿಟೀಸ್ ತುಂಬ ಇತ್ತು. ಆಮೇಲೆ 5 ವರ್ಷ 10 ವರ್ಷ ಆಯಿತು, 10 ವರ್ಷ 15 ವರ್ಷ ಆಯಿತು, 20 ವರ್ಷ ಆಯಿತು. 20 ವರ್ಷ ನಾನು 85ರಿಂದ 15 ವರ್ಷ ಕೆಲಸ ಮಾಡಿದ್ಮೇಲೂ ನನ್ನ ಹತ್ರ ಮನೆ ತೊಗೊಂಡಿದ್ದೆ ಒಳ್ಳೆಯದು. ಆದರೆ ಮನೆಗೆ PMI ಇತ್ತು. PMI ಅಂದರೆ ನೀವು ಮಂತ್ಲಿ ಪೇಮೆಂಟ್, EMI ಅಂತೀವಿ ನಾವು, PMI ಅಂತೀವಿ. PMI ಇತ್ತು. ಕಾರುಗಳಿಗೆ ಪೇ ಮಾಡಿಬಿಟ್ಟಿದ್ದೆ. ಆದರೆ ಇನ್ನೂ ಹಣ ಸಂಗ್ರಹಿಸಿರಲಿಲ್ಲ. ಇದು ಓಡುವ ನದಿ, ನೀವು ಎಂಡೇ ಇಲ್ಲ, ಆ ಥರ ಇತ್ತು. ಹುಲಿ ಸವಾರಿ. ಹುಲಿ ಸವಾರಿ. ಅಲ್ಲಿ ಮಕ್ಕಳು ಹುಟ್ಟುಬಿಟ್ಟಿದ್ರು, ಅಲ್ಲಿ ಬೆಳೆಯೋಕ್ಕೆ ಶುರು ಮಾಡಿಬಿಟ್ರು. ಹಿಂದೆ ವಾಪಸ್ ಬರೋಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ನನಗೆ ಆ ಥರ ಆಯಿತು. ನನಗೆ 2010ರಲ್ಲಿ ರಿಲಯನ್ಸ್ ಕಂಪ್ನಿನವರು ಪಾಲಿಮರ್ ಟೆಕ್ನಾಲಜಿಗೆ ಹೆಡ್ ಹಾಕ್ಕೊಟ್ರು. ಇದು ಓನ್ಲಿ ವಿಮಲ್ ಇಲ್ಲ, ಎಂಟೈರ್ ಪ್ಲಾಸ್ಟಿಕ್ಸ್, ಎಂಟೈರ್ ಪಾಲಿಮರ್ಸ್ಗೆ $20 ಬಿಲಿಯನ್ ಆಗ ಇದ್ದಿದ್ದು. ರಿಲಯನ್ಸ್ $60 ಬಿಲಿಯನ್ ಎಕ್ಸ್ಪ್ಯಾನ್ಷನ್ ಇತ್ತು. ಬೋರ್ಡಲ್ಲಿ ಮಶೇಲ್ಕರ್ ಅಂತ ಒಬ್ಬರಿದ್ದಾರೆ,
ರಿಲಯನ್ಸ್ ಬೋರ್ಡಲ್ಲಿ. ಅವರು ಟಾಟಾ ಬೋರ್ಡಲ್ಲೂ ಇದ್ದಾರೆ. ಅವರು ನ್ಯಾಷನಲ್ ಸೈನ್ಸ್ ಇದಕ್ಕೆ ಅವರು ಚೇರ್ಮನ್ ಆಗಿದ್ದರು. ಅವರು ಅದನ್ನು ನೀವು ಕೇಳಿದಿರ, ಮಶೇಲ್ಕರ್, ಡಾಕ್ಟರ್ ಮಶೇಲ್ಕರ್ ಅಂತ ಕೇಳಿದ್ರೆ ಬಹಳ ಪ್ರಖ್ಯಾತ ವಿಜ್ಞಾನಿ. ಅವರು ಒಂದು PhD ಇಲ್ಲಿ ಮಾಡಿದ್ರು. ಬೇರೆ ಬೇರೆ ದೇಶದಿಂದ ಅವ್ರಿಗೆ 28 PhD ಬಂದಿದೆ. 28 ಬೇರೆ ಬೇರೆ ಯೂನಿವರ್ಸಿಟಿ ಆನರರಿ PhD ಕೊಟ್ಟಿದ್ದಾರೆ. ಅವರು ಇಲ್ಲಿ ನ್ಯಾಷನಲ್ ಸೈನ್ಸ್ ಇದರಲ್ಲಿ ಅವರು ಚೇರ್ಮನ್ ಆಗಿದ್ದರು. ಆಮೇಲೆ ಅವರು ಟಾಟಾ ಬೋರ್ಡಲ್ಲಿದ್ದಾರೆ, ಆಮೇಲೆ ರಿಲಯನ್ಸ್ ಬೋರ್ಡಲ್ಲಿದ್ದಾರೆ. ಅವರು ನನ್ನ ಅಮೆರಿಕಾಗೆ ಬಂದು ಇಂಟರ್ವ್ಯೂ ಮಾಡಿದ್ರು. ಯಾರೋ ಎಕ್ಸಿಕ್ಯೂಟಿವ್ ರಿಕ್ರೂಟರ್ 2010ರಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಹೆಡ್ ಆಫ್ ಟೆಕ್ನಾಲಜಿ ಫಾರ್ ಪಾಲಿಮರ್ಸ್ಗೆ ಕರೆದ್ರು. ಫಾರ್ ರಿಲಯನ್ಸ್ ಅದು $20 ಬಿಲಿಯನ್ ಫರ್ಮು. ಅಲ್ಲಿ ಮಾಡೋಕ್ಕಿಂತ ಜಾಸ್ತಿ ಸಂಬಳ. ಅಮೆರಿಕಾಗೆ ಜಾಸ್ತಿ ಸಂಬಳ ಕೊಟ್ಟರು ಇಲ್ಲಿ ಡಾಲರ್ಸ್ನಲ್ಲೇ. ಆಮೇಲೆ ಎಷ್ಟಿದು ಕೇಳ್ಬೋದಾ? ನಾನು ಸ್ವಲ್ಪ ಅದನ್ನು ಆಫರ್ ಬೇಡ. ಓಕೆ. ಕಾರು ಅಮೆರಿಕದ ಸಂಬಳಕ್ಕಿಂತ ಹೆಚ್ಚು ಆಫರ್ ಮಾಡಿದ್ರು ರಿಲಯನ್ಸ್ನವರು. ಅಮೆರಿಕಾಗೆ ಆಗ ಸಂಪಾದನೆ ಮಾಡೋಕ್ಕಿಂತ $100,000 ಜಾಸ್ತಿ ಕೊಡ್ತಾ ಇದ್ರು. $1 lakh ಎಕ್ಸ್ಟ್ರಾ. $1 lakh ಅಂದರೆ ಎಷ್ಟು ಲಕ್ಷ? $1 lakh ಇವತ್ತಿಗೆ ಲೆಕ್ಕ ಹಾಕಿದ್ರೆ 1 ಕೋಟಿ. 1 ಕೋಟಿ ರೂಪಾಯಿ. ಇದು 2010ರಲ್ಲಿ. ಸೊ ಅಮೆರಿಕಕ್ಕೆ 1 ಕೋಟಿ ಜಾಸ್ತಿ ಸಂಬಳ ಕೊಡ್ತೀನಿ ಬಂದರು. ಏನಂದ್ರೆ ನನಗೆ ಇಷ್ಟ ಇತ್ತು ಬರೋಕ್ಕೆ. ಆಗ ನನಗೆ ಒಳ್ಳೆ ಚಾನ್ಸು. ನನಗೆ ಗೊತ್ತು ರಿಲಯನ್ಸ್ ಗ್ರೋ ಆಗುತ್ತೆ ಅಂತ. ಈಗ $300 ಬಿಲಿಯನ್ ಕಂಪನಿ ರಿಲಯನ್ಸು. ಅವಾಗ 60 ಬಿಲಿಯನ್ನು, ಈಗ $300 ಬಿಲಿಯನ್. ಸೊ ಪಾಲಿಮರ್ಸು ಅವಾಗ 20 ಬಿಲಿಯನ್ನು, ಈಗ 80 ಬಿಲಿಯನ್ನು. ಅವ್ರಿಗೆ 2 ಪ್ರಾಜೆಕ್ಟಲ್ಲಿ ನನಗೆ ನನ್ನ ಎಕ್ಸ್ಪರ್ಟೀಸ್ ಬೇಕಾಗಿತ್ತು. ಅವ್ರಿಗೆ 2 ಪ್ರಾಜೆಕ್ಟ್ ಅವ್ರು ಮಾಡೋಕ್ಕೆ, ಪಾಲಿಮರ್ಸ್ ಇನ್ಕ್ರೀಸ್ ಮಾಡೋಕ್ಕೆ. ನಮ್ಮ ಫಾದರಿನೂ ಹೇಳಿದ್ರು. ಆಗ ನಮ್ಮ ಮಿಸ್ಸಸ್ ನನ್ನ ಇಂಟರ್ವ್ಯೂ ಹೋಗಿಬಿಟ್ರು, ಥಿಂಕಿಂಗ್ ದಟ್ ಎಷ್ಟೋ ಜನ ಮಾಡ್ತಾರೆ, ಸಿಗುತ್ತೋ ಸಿಗಲ್ವೋ ಅಂತ. ಬಂದ್ರಿ ಇಂಡಿಯಾಗೆ? ಬಂದೆ ನಾನು. 2 ದಿನ ಇಂಟರ್ವ್ಯೂ ಮಾಡಿದ್ರು ಬಾಂಬೆನಲ್ಲಿ. ಬೋರ್ಡ್ ಇಂಟರ್ವ್ಯೂ. ಬೋರ್ಡ್ನಲ್ಲಿರೋರೆಲ್ಲ ಇಂಟರ್ವ್ಯೂ ಮಾಡಿದ್ರು. ಈಸ್ ಎ ಬೋರ್ಡ್ ಅಪಾಯಿಂಟ್ಮೆಂಟ್ ಇದು. ಆಗ ಯುನಾನಿಮಸ್ ಡಿಸಿಷನ್ ನಾನು ತಗೋಬೇಕು ಅಂತ. ಸೊ ಅವರು HR ಅಲ್ಲಿ ಇವರು ಕಸಿನ್ ಇದ್ದಾರೆ ಅಂಬಾನಿಗೆ. ಮುಖೇಶ್ ಅಂಬಾನಿ ಬಿಟ್ಟರೆ ಎಲ್ಲರೂ ಭೇಟಿ ಮಾಡಿದ್ರು ನಾನು 2 ದಿನದಲ್ಲಿ. ಬಾಕಿ ಬೋರ್ಡ್ ಮೆಂಬರ್ಸ್ ಎಲ್ಲ ಭೇಟಿ ಮಾಡಿ ಎಲ್ಲರೂ ತೊಗೊಳ್ಳೇಬೇಕು ಅಂತ. ಸೊ ಅದು ಸಂಬಳ ಮತ್ತು ಮನೆ, ಕಾಳುಗಳು ಮತ್ತು ಮರ್ಸಿಡೀಸ್ ಬೆನ್ಸು ಎಲ್ಲ ಆಗ ಜಾಬ್ಗೆ ಭಾಳ ಪ್ರಾಮಿನೆಂಟ್ ಜಾಬು. ಸೊ ಮೊದಲು ಆಫರ್ ಬಂತು. ಮಸ್ವಾನಿ ಅಂತ ಇದ್ದಾರೆ, ನಿಖಿಲ್ ಮಸ್ವಾನಿ ಅಂತ ಒಬ್ಬರಿದ್ದಾರೆ, ಇನ್ನೊಬ್ಬರು ನಿತೇಶ್ ಮಸ್ವಾನಿ ಅಂತ ಇದ್ದಾರೆ. 2 ಮಸ್ವಾನೀಸ್ ಇದ್ದಾರೆ, ಅಂಬಾನಿ ಕಸಿನ್ಸ್. ಅವರೇ ಕಂಪನಿನ ರನ್ ಮಾಡೋದು. ಆ ಮಸ್ವಾನಿ HR ಮ್ಯಾನೇಜ್ ಮಾಡ್ತಾರೆ. ಸೊ ಅವ್ರ ಜೊತೆನೂ ಮಾತುಕತೆ ಆಯಿತು. ಮಶೇಲ್ಕರು ಇವ್ನು ಮಾತ್ರ ಬಿಡಬೇಡ ಅಂತ, ಇವ್ನು ಹೆಂಗಾದ್ರೂ ಕರ್ಕೊಂಡ್ಬಿಡಿ ಅಂತ. ಅವರು ನನ್ನ ಫೀಲ್ಡಲ್ಲಿದ್ದಾರೆ, ಪಾಲಿಮರ್ಸಲ್ಲಿದ್ದಾರೆ. ಸೊ ಆಮೇಲೆ ನನಗೆ ಭಾಳ ಇಷ್ಟ ಆಯಿತು ಬರಬೇಕು ಅಂತ. ಅವರು 8 ಕಡೆ 300 ಜನ ಕೆಲಸ ಮಾಡ್ತಿದ್ರು R&Dನಲ್ಲಿ. ಎಲ್ಲರನ್ನೂ ಕನ್ಸಾಲಿಡೇಟ್ ಮಾಡಿ ರಿಲಯನ್ಸ್ ಪಾರ್ಕಲ್ಲಿ ಒಂದೇ R&D ಸೆಂಟರ್ ಮಾಡಬೇಕು, ಅದೊಂದು ಪ್ರಾಜೆಕ್ಟ್ ಇತ್ತು. ಇನ್ನೊಂದು ರಷ್ಯಾದಿಂದ ಅವರು ರಬ್ಬರ್ ಟೆಕ್ನಾಲಜಿ ತೊಗೊಂಬರ್ತಿದ್ರು, ಅದನ್ನು ತೊಗೊಂಡು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂತ. ಇದು ಇನ್ನೊಂದು ಪ್ರಾಜೆಕ್ಟ್ ಇತ್ತು. ಸೊ ಅದಕ್ಕೆ ಅವ್ರು ಭಾಳ ಕೀನಾಗಿದ್ದರು. ಆಗ ನಮ್ಮ ಮಿಸ್ಸಸ್ಸು ನಾವು ವಾಪಸ್ ಬಂದಮೇಲೆ ಮಕ್ಕಳೆಲ್ಲ ಪ್ರೊಟೆಸ್ಟ್ ಮಾಡೋಕ್ಕೆ ಶುರು ಬರಲ್ಲ ಅಂತ. ನಾವು ವಾಪಸ್ ಬರಲ್ಲ, ನಾವು ಇಲ್ಲೇ ಇರ್ತೀವಿ, ನೀ ಬೇಕಾದ್ರೆ ಹೋಗು ಅಂತ. ನಮ್ಮ ಮಿಸ್ಸಸ್ಸು ಮಕ್ಕಳು ಬಿಟ್ಬಿಟ್ಟು ಹೆಂಗೆ ಬರ್ತಾಳೆ ಅವಳು. ಸೊ ನಮ್ಮ ಫಾದರೆಲ್ಲ ಹೇಳಿದ್ರು, ನೀ ಮೊದಲು ಬಂದುಬಿಡು, ಈ ಥರ ಜಾಬ್ ಎಲ್ರಿಗೂ ಸಿಗಲ್ಲ, ನಿನಗೆ ಸಿಕ್ಕಿದೆ, ಬಂದ್ಬಿಡು. ಅವಳು ನಿಮ್ಮ ಮಿಸ್ಸಸ್ಸು ನನಗೆ ಗೊತ್ತು ನನ್ನ ಮಗಳ ಬಗ್ಗೆ, ಅವಳು ಬರ್ತಾಳೆ, ಮಕ್ಕಳು ಕರ್ಕೊಂಬರ್ತಾಳೆ, ನೀನು ಯೋಚನೆ ಮಾಡಬೇಡ ಅಂತಂದರು. ಆಮೇಲೆ ನಾನು ರಿಲಯನ್ಸ್ ಅವ್ರನ್ನ ಕರೆದು ಹೇಳಿದೆ, ನಾನು ಭಾಳ ಸಾರಿ ನಿಮ್ಮ ಟೈಮ್ ವೇಸ್ಟ್ ಮಾಡಿಬಿಟ್ಟೆ, ನಮ್ಮ ಮೊದಲು ಅಂದ್ಕೊಂಡೆ ಅವರೆಲ್ಲ ಒಪ್ಕೋತಾರೆ ಅಂತ, ಈ ಥರ ಆಗೋಯ್ತು ಅಂತಂದೆ. ಅವ್ರಂದ್ರೆ ಪರವಾಗಿಲ್ಲ, ಅದಕ್ಕೇನಂತೆ, ನೀವು ಫ್ಯಾಮಿಲಿ ಅಲ್ಲೇ ಬಿಟ್ಬಿಡಿ, 2.5 ತಿಂಗಳಾದಮೇಲೆ 2 ವೀಕ್ಸು ನೀವು ಅಮೆರಿಕಾನ್ ಕೆಲಸ ಮಾಡಿ ಅಂತ. 2.5 months ಇನ್ ಮುಂಬೈ, 2 weeks ಇನ್ USA, ತಿರ್ಗಾ 2.5 ತಿಂಗಳು ಇಲ್ಲಿ ಅಂತ ಹೇಳಿದ್ರು. ಸೊ ಅದು ಟ್ರಾವೆಲ್ ಖರ್ಚು ನೋಡ್ಕೋತೀವಿ ಅಂತ, ಎಲ್ಲ ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಎಲ್ಲವೇ. ಏನು ಆಫರ್ ಸರ್? ಆಮೇಲೆ ಅವ್ರು ಹೇಳಿದ್ರು, ನಿಮ್ಮ ಫ್ಯಾಮಿಲಿ ಅಷ್ಟು ಜನಕ್ಕೂ ಇಯರ್ಲಿ ಬಿಸ್ನೆಸ್ ಕ್ಲಾಸ್ ಕೊಡ್ತೀವಿ ಇಲ್ಲಿ ಬರೋಕ್ಕೆ ಅಂತ, ನಿಮ್ಮನ್ನು ವಿಸಿಟ್ ಮಾಡೋಕ್ಕೆ. ಸೊ ಈ ಥರ ಆಫರ್ಸ್ ಎಲ್ಲ ಬಂತು. ಆಗ ನಾನು ಒಪ್ಕೊಂಬಿಡೋಣ ಅಂತಿದ್ದೆ. ನೀವು ಕೇಳಿದ್ದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ನಾನು. ಸೊ ಆಲ್ಮೋಸ್ಟ್ ಮಾಡುತ್ತಿದೆ ಡಿಸಿಷನ್ನು. ಆಗ ನೀವು ಒಂದೇ ಒಂದು ರೀಸನಿಂದ ನಾನು ಬರಲಿಲ್ಲ. ಒಂದಿನ ರಾತ್ರಿ ಆಗಿತ್ತು, ನನ್ನ ಮಕ್ಕಳ ಮುಖ ನೋಡಿದೆ. ನಾಳೆ ಡಿಸಿಷನ್ ಹೇಳಬೇಕು,
ನನಗೆ ಕಣ್ಣಲ್ಲಿ ನೀರು ಬರೋಕ್ಕೆ ಶುರು ಆಗೋಯ್ತು. ನಾನು 7 ವರ್ಷ ಅವ್ರನ್ನ ಬಿಟ್ಬಿಟ್ಟು ಅವ್ರು ಬೆಳೆಯೋ ಟೈಮಲ್ಲಿ ಅವ್ರು ಬಿಟ್ಬಿಟ್ಟು ಇರಬೇಕಲ್ಲ ಅಂತ ನನಗೆ ಮನಸ್ಸು ಒಪ್ಪಲಿಲ್ಲ. ಹಣ ಮುಖ್ಯ ಇರಲಿಲ್ಲ, ಪೊಸಿಷನ್ನು ಮುಖ್ಯ ಇರಲಿಲ್ಲ, ಮಕ್ಕಳನ್ನ ಬಿಟ್ಬಿಟ್ಟು ಬರಬೇಕು ಅಂತ ಆಸೆ ಬರಲಿಲ್ಲ ನನಗೆ. ಹೇಗೆ ಅವ್ರನ್ನ ಬಿಟ್ಬಿಟ್ಟು ಇರಬೇಕು, ಬೆಳೆಯೋ ಟೈಮಲ್ಲಿ 7 ವರ್ಷ ಅಂದರೆ ಹೇಗಿರಬೇಕು ಅಂತ. 2010 ಅಂದರೆ ನಮ್ಮ ಮಗನಿಗೆ 20 ವರ್ಷ ಆಗಿತ್ತು, ನಮ್ಮ ಮಗಳಿಗೆ ಆಗ 14 ವರ್ಷ ಆಗಿತ್ತು. 7 ವರ್ಷ ಅಂತ ಇಟ್ಕೊಳ್ಳಿ, ಅವರು ಬೆಳೆಯೋ ಇಂಪಾರ್ಟೆಂಟ್ ಟೈಮಲ್ಲಿ ನಾ ಜೊತೆಲಿರಲ್ಲ, ಅದಕ್ಕೋಸ್ಕರ ಡಿಸೈಡ್ ಮಾಡಿದೆ ಬರಲ್ಲ ಅಂತ. ಅದು ಒಂದು ಚಾನ್ಸ್, ಭಾಳ ಒಳ್ಳೆ ಚಾನ್ಸ್ ಸಿಕ್ಕಿತ್ತು ನನಗೆ. ಹೀಗಿದ್ದಿದ್ರೆ ನಾನು ಅದು ಏನಂತ ಪೊಸಿಷನ್ ಇತ್ತು ಅಂದರೆ, ಅವ್ರ ಕಂಡೀಷನ್ ಏನು ಹೇಳಿದ್ರು ಅಂದರೆ, ಈ ಪೊಸಿಷನ್ ಪಾಲಿಮರ್ಸ್ ತಗೋ, ಆಮೇಲೆ ಎಂಟೈರ್ ರಿಲಯನ್ಸ್ಗೆ R&Dಗೆ ನೀರೇ ಹೆಡ್, ರಿಪೋರ್ಟಿಂಗ್ ಟು ಮುಖೇಶ್ ಅಂಬಾನಿ. ನಾನದು ಆ ಪೊಸಿಷನ್ ತೊಗೊಂಡಿದ್ದರೆ ಈಗ ರಿಟೈರ್ ಆಗೋಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಅಲ್ಲಿ ರಿಟೈರ್ ಮಾಡಲ್ಲ, ಈ ಏಜಿಗೆ ಮಾಡಲ್ಲ. ಸೊ ನೀವು ಹೇಳಿದ್ದಕ್ಕೆ ಉತ್ತರ ಕೊಟ್ಟನ ನಾನು. ನನಗೆ ಬರಬೇಕು ಅಂತ ಆಸೆ ಇತ್ತು, ಆದರೆ ವೈಯಕ್ತಿಕವಾದ ರೀಸನ್ನಿಂದ ಬರೋಕ್ಕಾಗಲಿಲ್ಲ. ಅಂದರೆ ಬಹುತೇಕ ವಿದೇಶಕ್ಕೆ ಹೋದವ್ರಿಗೆ ಅಲ್ಲಿ ಕಟ್ ಹಾಕೋದ ಕುಟುಂಬ. ಅಲ್ಲೇನಾಗುತ್ತೆ ಅಂದರೆ, ಈಗ ನೀವು ಮೊದಲೇನು ಅನ್ಕೋತಾರೆ, ಮದುವೆ ಮಾಡ್ಕೊಂಡು ಹೋಗ್ತೀವಿ ಬಂದುಬಿಡ್ತೀವಿ ಅಂದ್ಕೊತಾರೆ, ಮಕ್ಕಳಾಗುತ್ತೆ, ಮಕ್ಕಳು ಅಲ್ಲಿ ಬೆಳೀತಾರಲ್ವಾ, ಅವ್ರಿಗೆ ಬೇರೆ ಅವ್ರ ವ್ಯೂ ಪಾಯಿಂಟ್, ಅವರು ಅಮೇರಿಕನ್ಸ್ ಅಂತ ಅಂದ್ಕೊಳ್ತಾರೆ ಅವ್ರನ್ನ. ಅವ್ರು ಭಾರತೀಯರು ಆದರೂ ಅಮೇರಿಕನ್ಸ್ ಅಂತ ಫೀಲಿಂಗ್ ಇರುತ್ತೆ. ಅಲ್ಲೇ ಬೆಳೀತಾರಲ್ವಾ, ಅವ್ರಿಗೆ ಭಾರತಕ್ಕೆ ಕನೆಕ್ಷನ್ ಇಲ್ಲ. ನೀವು ಅವ್ರನ್ನ ವೆಕೇಶನ್ ಕರ್ಕೊಂಬಂದರೆ ಕನೆಕ್ಷನ್ ಬರಲ್ಲ. ಈಗ ನಾವು ಇಲ್ಲಿ ಹುಟ್ಟಿ ಬೆಳೆದು ಎವ್ರಿ ಡೇ ಇಲ್ಲಿರೋದ್ರಿಂದ ಈ ಮನೆಗೆ ವಾಂಚಲ್ಯ ಇದೆ ಬರಬೇಕು ಅಂತ, ಅವ್ರಿಗೆ ಆ ಥರ ಇಂಟ್ರೆಸ್ಟ್ ಇಲ್ವಲ್ಲ. ಸೊ ಈಗ ನಿಮ್ಮ ಮಕ್ಕಳು ಈ ಬಂದಾಗ ಏನು ಹೇಗಿರ್ತಾರೆ? ಅವ್ರು ಸಹಜವಾಗಿ ನಮ್ಮ ಥರನೇ ಇರ್ತಾರೆ, ಚಾಮರಾಜನಗರ ಸಹಜವಾಗಿಯೇ ಇರ್ತಾರೆ. ಇರೋದ್ರ ಬಗ್ಗೆ ಏನಿಲ್ಲ. ಈಗ ನೋಡಿ, ನಮ್ಮ ಹುಡುಗಿದ ಫೋಟೋ ಇಟ್ಕೊಂಡಿದ್ದೀನಿ. ಇದು 2012 ಅರಂಗೇಟ್ರಮ್ ನಡೀತು ಶಿಕಾಗೋನಲ್ಲಿ, ಭರತನಾಟ್ಯಂ ನೋಡಿ. ಅವಳು ಫಸ್ಟ್ ಕ್ಲಾಸ್ ಡ್ಯಾನ್ಸರ್ ಅವಳು, ಅನಿತಾ. ಹೌದು, ಡ್ಯಾನ್ಸ್ ಎಲ್ಲ ಅಮೆರಿಕದಲ್ಲಿ ಕಲ್ತರ? ಅಮೆರಿಕಾದಲ್ಲಿ ಕಲಿತು ಇಲ್ಲಿ ಅರಂಗೇಟ್ರಮು ಅಮೆರಿಕಲ್ಲೇ ನಡೀತು. ಕಲಿಸಿದ ಯಾರು? ಅಮೆರಿಕದ ಗುರುಗಳ, ಇಂಡಿಯನ್ ಗುರುಗಳು? ಅಲ್ಲಿರೋರು ಅಲ್ಲಿ ಭರತನಾಟ್ಯಂ ಟೀಚರ್ಸ್ ಭಾಳ ಜನ ಇದ್ದಾರೆ. ಎಲ್ಲ ಮನೆಯಿಂದನೂ ಹುಡುಗಿರು ಕಲಿತಾರೆ. ನಮ್ಮ ಹುಡುಗಿ ಭಾಳ ಚಾಣಕ್ಯತೆ ಅದ್ರಲ್ಲಿ ಭಾಳ ಚೆನ್ನಾಗಿದೆ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅವಳು. ಅಪ್ಪನ ಥರ ಫಾಸ್ಟ್ ಲರ್ನರು. ಚಿಕ್ಕ ವಯಸ್ಸಲ್ಲಿಂದನೇ ಡ್ಯಾನ್ಸ್ ಮಾಡೋಳು. ಮೂವಿ ಇದೆಲ್ಲ ನೋಡ್ಬಿಟ್ಟು ಹಾಗೇ ಮಾಡೋಳು. ಆವಾಗ ಗೊತ್ತಾಯ್ತು ಅವಳು ಭರತನಾಟ್ಯಂ ಚೆನ್ನಾಗಿ ಮಾಡ್ತಾಳೆ ಅಂತ. ಎಲ್ಲ ಸ್ಟೆಪ್ಸು ಮಾಡೋಳು. ಮಕ್ಳಿಗೆ ಕನ್ನಡ ಬರುತ್ತಾ? ನಮ್ಮ ಮಗನಿಗೆ ಕನ್ನಡ ಬರುತ್ತೆ, ಅವನು ಅರ್ಥ ಮಾಡ್ಕೊತಾನೆ, ಮಾತಾಡೋಕ್ಕೆ ಸ್ವಲ್ಪ ಮಾತಾಡ್ತಾನೆ. ನಮ್ಮ ಹುಡುಗಿಗೆ ಬರಲ್ಲ. ಆ್ಯಕ್ಚುಲಿ ಸುಳ್ಳು ಹೇಳಬಹುದಿತ್ತು, ಆ್ಯಕ್ಚುಲಿ ಲೀಲ ಬರುತ್ತೆ ಅಂತ ನಾವೇನು ಬಂದು ಚೆಕ್ ಮಾಡ್ತಾ ಇಲ್ಲ. ನೋಡಿ, ಸತ್ಯ ಹೇಳ್ತಿದ್ದಾರೆ. ಇಲ್ಲ, ನನಗೆ ಸುಳ್ಳು ಹೇಳೋಕ್ಕೆ ಇಷ್ಟ ಇಲ್ಲ. ನಾನು ಸುಳ್ಳೇ ಹೇಳಲ್ಲ. ಇದು ನೀವು ರೆಕಾರ್ಡ್ ಮಾಡ್ಕೊಳ್ಳಿ, ನಾನು ಸುಳ್ಳೇ ಹೇಳಿಲ್ಲ. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ನಾನು ಸುಳ್ಳು ಹೇಳೋದೇ ಇಲ್ಲ. ಯಾರಾದರೂ ಸುಳ್ಳು ಹೇಳಿದ್ರೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ನನಗೆ. ಈಗ ನೀವು ಅಮೆರಿಕದ ಶಾಶ್ವತ ನಿವಾಸಿ? ಹೌದು, ಅಲ್ಲಿನ ರೆಸಿಡೆಂಟ್. ಹಾಗಾದರೆ ಭಾರತೀಯ ರೆಸಿಡೆಂಟು? ನಾನು ಈಗ ಒಂದು ಕ್ಲಾಸ್ ಮಾಡಿದ್ದಾರೆ, ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅಂತ. ನಾನು ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ. ಓ, ಆ ಥರದ್ದೊಂದು ಕ್ಲಾಸ್ ಇದೆ? ಅದರಲ್ಲಿ ಏನಂದರೆ ನಾನು ವೋಟ್ ಹಾಕೋಕ್ಕಾಗಲ್ಲ. ಇಲ್ಲಿ ನಾನು ಪೊಲಿಟಿಕಲ್ ಪ್ರಾಸೆಸ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಆದರೆ ಪ್ರಾಪರ್ಟಿ ತೊಗೋಬೋದು, ಮನೆ ಕಟ್ಬೋದು, ಕೆಲಸಕ್ಕೆ ಹೋಗ್ಬೋದು, ನಾನು ಎಷ್ಟು ದಿನ ಬೇಕಾದ್ರೆ ಇರ್ಬೋದು, ಯಾರನ್ನು ನಾನು ಕೇಳಲ್ಲ. ನಾನು ಸಿಟಿಸನ್ ಥರನೇ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೋದು. ಆದರೆ ಈ ದೇಶದ ಚುನಾವಣೆಗಳಲ್ಲಿ ಭಾಗವಹಿಸಿ ನನಗೆ ಇದು ಆಧಾರ್ ಕಾರ್ಡ್ ಬರಲ್ಲ. ಪ್ಯಾನ್ ಕಾರ್ಡ್ ಇರುತ್ತೆ, ಆಧಾರ್ ಕಾರ್ಡ್ ಇಲ್ಲ. OCA ಕಾರ್ಡ್ ತೋರಿಸ್ಬೇಕು ಪ್ರಾಪರ್ಟಿ ರಿಜಿಸ್ಟ್ರೇಷನ್ನಲ್ಲಿ. ಎಲ್ಲದಕ್ಕೂ OCA ಕಾರ್ಡ್, ಆಧಾರ್ ಕಾರ್ಡ್ ಬದಲು OCA ಕಾರ್ಡ್ ಕೇಳ್ತಾರೆ. ಓವರ್ಸೀಸ್ ಸಿಟಿಸನ್ಶಿಪ್ ಆಫ್ ಇಂಡಿಯಾ. ನಾನು ಎಲ್ಲರೂ ಓವರ್ಸೀಸ್ ಸಿಟಿಸನ್ಸು, ನಮ್ಮ ಮಕ್ಕಳು ಓವರ್ಸೀಸ್ ಸಿಟಿಸನ್ಸ್. ನಾನು ಮಾಡಬೇಕಾದ್ರೆ ಎಲ್ರಿಗೂ ಮಾಡಿಬಿಟ್ಟೆ. ನನಗೆ, ನನ್ನ ಹೆಂಡತಿಗೆ, ನಾವೆಲ್ಲ ಮಾಡ್ಕೊಂಡ್ವಿ. ಯಾಕೆಂದರೆ ಬಂದು ಹೋಗೋಕ್ಕೆ ಈಸಿ. ಇಲ್ಲೇನಾದರೂ ಮಾಡಬೇಕು ಅಂದರೆ ಈಸಿ. ಪ್ರಾಪರ್ಟಿ ಮಾರೋದು, ತೆಗಿಯೋದು ಎಲ್ಲ ಈಸಿ. ಸೊ ಅದರಿಂದ ಅದು ಮಾಡಿದ್ವಿ. ಸೊ ಅಂದರೆ ಇನ್ನು ನೀವು ಓವರ್ಸೀಸ್ ಸಿಟಿಸನ್ ಅಂತಲೇ ಹೆಂಗೋ ಸರ್ಕಾರನೇ ಮಾನ್ಯತೆ ಮಾಡಿಕೊಟ್ಟಿದ್ದು. ಸೊ ಇನ್ನು ಇಲ್ಲಿ ಬಂದು ಹೋಗ್ತೀರಿ, ಇನ್ನು ನಿಮ್ಮ ಜೀವನ ಬದುಕು ಎಲ್ಲವೂ ಅಮೆರಿಕವೇನ? ಇಲ್ವಲ್ಲ. ಈಗ ನಾನು 3 ತಿಂಗಳು ಇಲ್ಲಿರ್ತೀನಿ, 9 ತಿಂಗಳು. ಈಗ ನಾನು ಮೊದಲು ಕೆಲಸ ಫುಲ್ ಟೈಮ್ ವರ್ಕ್ ಮಾಡ್ತಿದ್ದಾಗ, ಪಾರ್ಟ್ ಟೈಮ್, ನನಗೆ ಕನ್ಸಲ್ಟಿಂಗ್ ಫುಲ್ ಟೈಮ್ ಅಲ್ಲ, ಫುಲ್ ಟೈಮ್ ಮಾಡ್ತಿದ್ದಾಗ 3 ಸತಿಯಿಂದ 4 ಸತಿ ಬರ್ತಿದ್ದೆ. ನೀವು 10 ವರ್ಷ ತೊಗೊಂಡ್ರೆ 40 ಸತಿ ಬರ್ತಿದ್ದೆ. ಸೊ ಇಲ್ಲಿ ಲೋಕಲ್ ಜನಕ್ಕೆ ನಾನು ಲೋಕಲ್ ಅಂತ ಅನ್ಕೋತಾರೆ ಅವರು. ಯಾಕೆಂದರೆ ಇಲ್ಲಿ ನಾನು ಇನ್ವಾಲ್ವ್ ಆಗಿದ್ದೀನಿ. ಇಲ್ಲಿ ದೇವಸ್ಥಾನ ಕಟ್ಟೋಕ್ಕೆ ನಾನು ಒಬ್ಬ ಟ್ರಸ್ಟಿ. ಈಗ ಕುಂಭಾಭಿಷೇಕಕ್ಕೆ ನಾನೇ ಮೊದಲು ದುಡ್ಡು ಕೊಟ್ಟೆ. ಸೊ ರಾಮ ಮಂದಿರದ ಫಂಕ್ಷನ್ಗೆ ಬಂದಿದ್ದೆ. ನಗರದಲ್ಲಿ ಏನಾದರೂ ನಡೆದರೆ ಬರ್ತೀನಿ. ಶೃಂಗೇರಿ ಜಗದ್ಗುರುಗಳು ಇಲ್ಲಿ ಇದು ಶಂಕರ ಮಠ ಇದೆ, ಅದಕ್ಕೆ 2 ಸತಿ ಬಂದಿದ್ದರು. ಅಮೆರಿಕ ಅದಕ್ಕೋಸ್ಕರನೇ ಬಂದಿದ್ದೆ. ಸೊ ಶೃಂಗೇರಿಗೆ 2 ಸತಿ 3 ಸತಿ 4 ಸತಿ ಹೋಗ್ತಾ ಇದ್ದೆ. ಈಗ 1 ಸತಿ ಆದರೂ ಹೋಗ್ತೀನಿ, ಇಲ್ಲ 2 ಸತಿ ಹೋಗ್ತೀನಿ ಒಂದು ವರ್ಷದಲ್ಲಿ.
ಆಮೇಲೆ ನಮ್ಮ ರಿಲೇಟಿವ್ಸ್ ಮ್ಯಾರೇಜ್ ಯಾವುದಿದ್ರೂ ಬರ್ತೀನಿ. ಮಾವನ ಅತ್ತೆ ಮಾವನ ಮಕ್ಕಳು, ಚಿಕ್ಕಪ್ಪ ದೊಡ್ಡಪ್ಪ ಆ ಥರ ಇರ್ತಾರಲ್ಲ, ಫಸ್ಟ್ ಕಸಿನ್ಸಲ್ಲೇ ಅವ್ರ ಮನೆ ಮದುವೆಗೆಲ್ಲ ಅಟೆಂಡ್ ಮಾಡಿದ್ದೀನಿ. ಅವ್ರು ಇನ್ವಿಟೇಷನ್ ಕೊಡ್ತಾರೋ ಕೊಡೋದು, ವಾಟ್ಸಪ್ಪಲ್ಲಿ ಕಳಿಸ್ತಾರೋ? ಅಲ್ಲ, ಈಗ ಮಾಡ್ತಾ ಇದ್ದಾರೆ. ವಾಟ್ಸಪ್ ಬರೋಕ್ಕೆ ಮುಂಚೆ ಸಮ್ಟೈಮ್ ನನಗೆ ಇನ್ವಿಟೇಷನ್ ಬರ್ತಿರಲಿಲ್ಲ, ನಾನೇ ಬಂದುಬಿಡ್ತಾ ಇದ್ದೆ ಮದುವೆಗೆ, ಇನ್ವಿಟೇಷನ್ ಇಲ್ದೇ ಬಂದುಬಿಡ್ತಿದ್ದೆ, ಯಾವುದೂ ಬಿಟ್ಟಿಲ್ಲ. ಇಲ್ಲಿ ಲೋಕಲ್ ಆಗಿರೋರಿಗೆ ನನ್ನ ಟಚ್ಚಲ್ಲಿದ್ದಾರೆ ಎಲ್ಲವೇ. ನನ್ನ ಗಳಸ್ಯ ಕಂಠಸ್ಯ ಕೌಪೀಣ ಸ್ನೇಹಿತರಿಂದ ಹಿಡಿದು ಇಲ್ಲಿ ತನಕ ಇರೋ ಸ್ನೇಹಿತರೆಲ್ಲ ಟಚ್ಚಲ್ಲಿದ್ದೀವಿ, ಯಾರನ್ನೂ ಬಿಟ್ಟಿಲ್ಲ. ಸೊ ನಂಗೆ ಭಾರತ ದೇಶದಲ್ಲಿ ಇದ್ದಂಗೂ ಇದೆ, ಅಮೇರಿಕಾದಲ್ಲಿ ಇದ್ದಂಗೂ ಇದೆ. ನಾನಂದರೆ ಪ್ರಯತ್ನ ಮಾಡ್ತೀನಿ, ಕಾಲ್ ಮಾಡ್ತೀನಿ, ಟಚ್ಚಲ್ಲಿದ್ದೀನಿ, ಮೆಸೇಜಸ್ ಕಳಿಸ್ತೀನಿ, ಎಲ್ಲ ಮಾಡ್ತೀನಿ. ಅವ್ರು ರೆಸಿಪ್ರಿಕೇಟ್ ಮಾಡ್ತಾರೆ, ವಿಶ್ವಾಸ ಇದೆ ಜನಕ್ಕೆ. ಅಲ್ಲಿ ಇಲ್ಲಿರೋ ಸಾಮಾಜಿಕ ಯಾವ್ಯಾವ ವ್ಯವಸ್ಥೆ ಎಲ್ಲ ಇದೆಯಲ್ಲ ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀನಿ. ಭಾಳ ಜನಕ್ಕೆ ನಾನು ಹೇಳೋದಿಲ್ಲ, ಜಾಸ್ತಿ ಡೀಟೇಲ್ಸ್ ಹೇಳೋದಿಲ್ಲ. ನನ್ನ ಧನ ಸಹಾಯ ಯಾರಾದರೂ ಕೇಳಿ ಬಂದರೆ ಅವರಿಗೆಲ್ಲ ಮಾಡಿದ್ದೀನಿ. ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ಹೆಲ್ತ್ಗಾಗಲಿ ಅಥವಾ ಮದುವೆಗಾಗಲಿ ಹಾಗೆಲ್ಲ ಮಾಡಿದ್ದೀನಿ. ನನಗೆ ಬಂದಿದ್ದ ಅವಾರ್ಡ್ ಅಮೌಂಟೆಲ್ಲ ಅನಾಥಾಶ್ರಮ ಇದೆಯಲ್ಲ ಇಲ್ಲಿ, ಅಲ್ಲಿ ಅನಾಥಾಶ್ರಮಕ್ಕೆ ಡೊನೇಟ್ ಮಾಡಿದೆ. ನನಗೆ ಅವಾರ್ಡ್ ಅಮೌಂಟ್ಸ್ ಎಲ್ಲ ಬಂದಿದ್ನಲ್ಲ, ದಿನಬಂಧು ಅಲ್ಲ, ಇವ್ರದ್ದು ಸ್ಕೂಲ್ ಇದೆಯಲ್ಲ, VHS ಸ್ಕೂಲಲ್ಲಿ ಒಂದು 40 ಜನಕ್ಕೆ ಒಂದು ಅನಾಥಾಶ್ರಮ ಹೆಣ್ಮಕ್ಳಿಗಿದೆ, ಚಿಕ್ಕ ಅನಾಥಾಶ್ರಮ, ಅದನ್ನು ಸಪೋರ್ಟ್ ಮಾಡ್ತೀನಿ. ಸೊ ನಾನೊಬ್ಬನೇ ಅಲ್ಲ, ಭಾಳ ಜನ ಮಾಡ್ತಾರೆ. ನಮ್ಮ ತಂದೆಯವರು ಹೋದಾಗ ಅವರು ಬಂದು ನನಗೆ ಬಿಲ್ಡಿಂಗ್ ಕಟ್ಸ್ಕೊಳ್ಳೋಕ್ಕೆ ಹೇಳಿದ್ರು. ಅವರೆಲ್ಲ ಹುಡುಗಿರೆಲ್ಲ ಸ್ಟೇ ಮಾಡೋಕ್ಕೆ, ಅದಕ್ಕೆ ಕೊಟ್ಟೆ ನಾನು. ಕೇವಲ 2 ಲಕ್ಷ ಕೊಟ್ಟೆ. ಆಗ 2 ಲಕ್ಷಕ್ಕೆ ಒಂದು ದೊಡ್ಡ ಹಾಲ್ ಕಟ್ಟಿ, ಅಡುಗೆ ಮನೆ ಕಟ್ಟಿ, ಈಗ 93 ಕಟ್ಟಿ ಎಲ್ಲ ಮಾಡಿದ್ರು. ಸೊ ಆ ಥರ ಅವ್ರಿಗೆ ಟಿ ವಿ ತೆಕ್ಕೊಟ್ಟೆ. ಆಮೇಲೆ ಬಂದಾಗೆಲ್ಲ ಮಕ್ಕಳಿಗೆಲ್ಲ ಬಟ್ಟೆಗಳು ತೆಕ್ಕೊಡೋದು, ಹೊಸ ಬಟ್ಟೆ ಒಂದು ಅಂಗಡಿಗೆ ಡೆಸಿಗ್ನೇಟ್ ಮಾಡಿ ಅವ್ರಿಗೆ ಏನು ಇಷ್ಟ ಬಂದಂಗೆ ಚೂಡಿದಾರ್ ತೊಗೊಳ್ಳೋ ಹಾಗೆ, ಯೂನಿಫಾರ್ಮ್ ಅಲ್ಲ, ಬೇರೆ ಥರ ಬಟ್ಟೆಗಳು. ಒಬ್ಬರನ್ನ ಟೈಲರ್ ಅಸೈನ್ ಮಾಡಿ ಮಕ್ಕಳಿಗೆಲ್ಲ ಬಟ್ಟೆ ಬರೋ ಥರ ಊಟ ತಿಂಡಿಗಳು ವ್ಯವಸ್ಥೆ. ಆಮೇಲೆ ಈ ಡಿಪಾಸಿಟ್ ಮಾಡೋದು ಮದುವೆಯಲ್ಲಿ ಖರ್ಚಿಗೆ, ತಾಳಿ ಮತ್ತು ಮಾಂಗಲ್ಯ ಖರ್ಚಿಗೆ, ಆ ಥರ ಎಲ್ಲ ಇಟ್ಟಿದ್ದೀನಿ. ಸೊ ಕೆಲವ್ರಿಗೆ ನಮ್ಮ ಕೆಲಸ ಮಾಡೋರ ಮಕ್ಕಳು ಎಲ್ಲ ವಿದ್ಯಾಭ್ಯಾಸ MS ತನಕ ಓದಿದ್ದಾರೆ. ನಾನು ME ತನಕ ಕೊಟ್ಟಿದ್ದೀನಿ. ಮಾಸ್ಟರ್ ಆಫ್ ಇಂಜಿನಿಯರಿಂಗ್, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಆ ಥರ ಎಲ್ಲ ಅಲ್ಲೂ ಮಾಡಿದ್ದೀನಿ. ಅಲ್ಲೂ ಅಮೇರಿಕಾದಲ್ಲೂ ನಮ್ಮ ಪುರೋಹಿತರ ಮಗನ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದೆ, ಇಂಜಿನಿಯರಿಂಗ್ಗೆ. ಆಮೇಲೆ ಕೋವಿಡ್ ಟೈಮಲ್ಲಿ 1 ವರ್ಷಕ್ಕೆ 30 ಫ್ಯಾಮಿಲೀಸು, ಬಹಳ ಬಡ ಫ್ಯಾಮಿಲಿ ಪಿಕ್ ಮಾಡಿ ಅವ್ರಿಗೆ ಏನೇನು ಬೇಕೋ ಒಂದು ತಿಂಗಳಿಗೆ ಬೇಕಾದಂಥ ಊಟದ ವಿಷಯಗಳನ್ನ ನಮ್ಮ ಬ್ರದರ್ ಅಡ್ಮಿನಿಸ್ಟ್ರ್ ಮಾಡಿದ್ರು, ಅದಕ್ಕೆ ನಾನು ಧನ ಸಹಾಯ ಮಾಡಿದೆ. ಸೊ ಅವ್ರಿಗೆಲ್ಲ ಸಾಮಾನು ತಂದಿದ್ದು ಕೊಟ್ಬಿಡ್ತಿದ್ವಿ. ಅವ್ರು ಬಂದು 1ನೇ ತಾರೀಕು 2ನೇ ತಾರೀಕು ಕಲೆಕ್ಟ್ ಮಾಡ್ಕೊಂಡು ಹೋಗೋರು. ನಾವು 30 ಜನ ಸೆಲೆಕ್ಟ್ ಮಾಡಿದ್ವಿ. ನಮ್ಮ ತಮ್ಮ ಅವರೆಲ್ಲ ಹೆಲ್ಪ್ ಮಾಡಿದ್ರು. ಅದರಲ್ಲಿ 30 ಜನ ಸೆಲೆಕ್ಟ್ ಮಾಡಿ ಭಾಳ ಏನೂ ಇಲ್ಲದೆ ಇದ್ದವರೆಲ್ಲ ಇದ್ದಾರೆ ನಮಗೆ ಗೊತ್ತಿರೋರಲ್ಲೇ, ಅವ್ರಿಗೆಲ್ಲ ಸಹಾಯ ಮಾಡಿ 3 ಜನ ಮಾಡಿದ್ವಿ. ಅದೇ ಥರ ಅಮೇರಿಕಾದಲ್ಲಿ 11 ಜನಕ್ಕೆ 1 ತಿಂಗಳಿಗೆ ಮಾಡಿದೆ. ಅಲ್ಲಿ ಈ ಥರ ನಮ್ಮ ಕೈಲಾದಷ್ಟು ಉಪಕಾರ ಮಾಡೋದು. ಆ್ಯಂಡ್ ಯಾರಾದರೂ ಏನಾದರೂ ಬಂದು ಕೇಳಿದ್ರೆ ಯಾವುದು ವಿದ್ಯಾಭ್ಯಾಸ ಆಗಲಿ, ಕೆಲಸದ ಬಗ್ಗೆ ಆಗಲಿ, ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡೋದು. ನಮ್ಮ ಇಂಡಿಯಾದಿಂದ ಬಂದವರಾಗಲಿ, ಅಮೇರಿಕನ್ಸ್ ಆಗಲಿ. ನನಗೀಗ ಸ್ವಲ್ಪ ಪೊಸಿಷನ್ ಆಫ್ ಪವರ್ ಇದೆ, ಇನ್ಫ್ಲೂಯೆನ್ಸ್ ಇದೆ, ಕಾಂಟ್ಯಾಕ್ಟ್ಸ್ ಇದೆ, ಅವರಿಗೆಲ್ಲ ಹೆಲ್ಪ್ ಮಾಡೋ ಥರ ಆ ಥರ ಎಲ್ಲ ನಡೆದಿದೆ. ಸೊ ನನಗೇನೋ ತೃಪ್ತಿ ಇದೆ. ನಾನು ಇಲ್ಲಿ ಬಂದು ಫುಲ್ಲಾಗಿ ವರ್ಕ್ ಮಾಡದೆ ಹೋದರೂ ಕಾಂಟ್ರಿಬ್ಯೂಷನ್ ಇದೆ, ಫೈನಾನ್ಷಿಯಲ್ ಕಾಂಟ್ರಿಬ್ಯೂಷನ್ ಇದೆ. ಏನು ಎಕಾನಮಿಗೆ, ಇಂಡಿಯನ್ ಎಕಾನಮಿಗೆ ಅಮೇರಿಕಾಲಿರೋ ಎಲ್ಲರೂ, ನಂದು ಮಟ್ಟದ್ದು ಅಲ್ಲ, ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಇಲ್ಲಿ ಮನೆ ತೊಗೊಳ್ಳೋದು, ಮನೆ ಕಟ್ಸೋದು, ಸೈಟ್ ತೊಗೊಳ್ಳೋದು, ಅಥವಾ ಫ್ಯಾಮಿಲೀಸ್ಗೆ ಹೆಲ್ಪ್ ಮಾಡೋದು, ಫ್ಯಾಮಿಲಿಲಿರೋ ಜನಕ್ಕೆ ಎಜುಕೇಷನ್ ಕೊಡೋದು, ಹಾಗೆ ಭಾಳ ಬೇರೆ ಬೇರೆ ಥರ ಹೆಲ್ಪ್ ಮಾಡಿ ಇದು ಇಂಪ್ರೂವ್ ಆಗುತ್ತೆ ಎಕಾನಮಿ. ಸೊ ಇನ್ನು ಉತ್ಸಾಹ ಕುಗ್ಗಿಲ್ಲ? ಉತ್ಸಾಹ ಈಗ ಆಗಲೇ ಇದೆ. ಉತ್ಸಾಹ ಕೆಲಸ ಮಾಡಬೇಕು ಅಂತ ಇದೆ, ಯಾವಾಗಲೂ ಬುದ್ಧಿ ಓಡಬೇಕಲ್ಲ. ಆಮೇಲೆ ನಾನು ಇಲ್ಲಿ ಮೈಸೂರಿನಲ್ಲಿ ನನ್ನ ಸ್ನೇಹಿತ ಪ್ರೊಫೆಸರ್ ಆಗಿದ್ದಾರೆ ಮಲ್ಲೇಶ್ ಅಂತ, ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೀನಿ ಫಿಸಿಕ್ಸ್ನಲ್ಲಿ. ಯಾವುದೋ ಒಂದು ಇದಿದೆಯಲ್ಲ ಈಗ ಕಾಸ್ಮಾಲಜಿ ಸಬ್ಜೆಕ್ಟಲ್ಲಿ ಒಂದು ಥಿಯರಿ ಮಾಡ್ತಾಯಿದ್ದೀವಿ. ಕಾಸ್ಮಾಲಜಿ ಅಂದರೆ ಹೇಗೆ ಪ್ರಪಂಚ ಕ್ರಿಯೇಟ್ ಆಯಿತು, ಅದರಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾಯಿದ್ವಿ. ನಾನು ಒಂದು ಥಿಯರಿ ಡೆವಲಪ್ ಮಾಡಿದ್ದೆ 30 ವರ್ಷದಿಂದ. ನಾನು ಯೋಚನೆ ಮಾಡ್ತಾಯಿದ್ದೀನಿ ಅದನ್ನು. ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ 10 ವರ್ಷ ಆಯಿತು.
ಈಗ ಅವ್ರು ಒಪ್ಕೋತಾ ಇದ್ದಾರೆ ನಾನು ಮಾಡಿರೋ ಥಿಯರಿ ಸರಿಯಾಗಿದೆ ಅಂತ. ಸೊ ಅದನ್ನು ಪಬ್ಲಿಷ್ ಮಾಡೋಕ್ಕೆ ಕೆಲಸ ಮಾಡಬೇಕು, ಇನ್ನೂ ಸ್ವಲ್ಪ ಕೆಲಸ ಇದೆ. ಅದೊಂದು ಪ್ರಾಜೆಕ್ಟ್ ಇದೆ. ಆಮೇಲೆ ಸಮಯ ಇದ್ದಾಗ ತೆಲುಗು ಕಲ್ತ್ಕೊತಾ ಇದ್ದೀನಿ. ತೆಲುಗು ಒಂದು ಚೆನ್ನಾಗಿ ಮಾತಾಡೋಕ್ಕೆ ಕಲಿಬೇಕು ಅಂತ ಆಸೆ. ಪರ್ಪೆಚುವಲ್ ಸ್ಟೂಡೆಂಟ್, ಪರ್ಪಚುವಲ್ ಲರ್ನರ್. ಇಲ್ಲದೇ ಹೋದರೆ ನೋಡಿ, ನಿಮ್ಮ ಕಲಾ ಮಾಧ್ಯಮದ ನೋಡ್ತೀನಿ, ಗೌರಿ ಶಕ್ಕಿ ಸ್ಟುಡಿಯೋಸ್ ನೋಡ್ತೀನಿ. ಇದೆಲ್ಲ ಭಾಳ ಕಲಿಯೋ ವಿಷಯಗಳು ಭಾಳ ಇದೆ. ನೀವು ಹೇಳೋದ್ರಲ್ಲಿ ನನಗೆ ಸಿನಿಮಾ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಈ ಕನ್ನಡ ಸಿನಿಮಾ ಬಗ್ಗೆ ನಿಮ್ಮ ಮುಖಾಂತರ ಎಲ್ಲ ಸ್ವಲ್ಪ ಪರಿಚಯ ಆಗಿದೆ. ಭಾರ್ಗವನ ಇಂಟರ್ವ್ಯೂ ಮಾಡಿದ್ರಿ, ಆಮೇಲೆ ಇವರು ಇದ್ದಾರಲ್ಲ ದೊರೆ ಭಗವಾನ್ ಚೆನ್ನಾಗಿತ್ತು. 2 ಸರಣಿಗಳು ಭಾಳ ಚೆನ್ನಾಗಿತ್ತು. ಇವ್ರದ್ದು ನಾವು ಕೆಲವು ಸರಣಿಗಳು ನೋಡ್ತಾ ಇದ್ದೀನಿ, ಗೌರಿ ಶಕ್ಕಿ ಇದುವೆ. ನಿಮ್ಮ ಸರಣಿಗಳು ನೋಡ್ತಿದ್ದೀನಿ, ಬೇರೆ ಬೇರೆ ಊರಿಗೆಲ್ಲ ಹೋಗಿ ಮನೆ ಟೂರ್ಸು ಅದು ಇದೆಲ್ಲ ಮಾಡ್ತಿರಲ್ಲ, ಭಾಳ ಚೆನ್ನಾಗಿದೆ. ವಾಡೇಜ್ ಟೂರ್ಸು, ಬೇರೆ ಬೇರೆ ಜಾಗದ ಬಗ್ಗೆ ವಿಶೇಷತೆ ಏನಿದೆ ಅಂತಲ್ಲ ಅದೆಲ್ಲ ಕಲ್ತ್ಕೊಳ್ಳುತ್ತಾನೆ. ನಾನು ಈ ಯೂಟ್ಯೂಬ್ ಚಾನಲ್ ಮಾತ್ರ ಕೇಳ್ತಾ ಭಾಳ ಗೊತ್ತಿಲ್ಲದೆ ನಾಲೆಡ್ಜ್ ಎಲ್ಲ ಬರೋಕ್ಕೆ ಶುರು ಆಯಿತು. ಆಮೇಲೆ ಕನ್ನಡ ಲ್ಯಾಂಗ್ವೇಜ್ ಇದೆಯಲ್ಲ, ಇಷ್ಟು ಸರಳವಾಗಿ ಮಾತಾಡೋಕ್ಕೆ ಆಗ್ತಿರಲಿಲ್ಲ ಮೊದಲು. ಈಗ ಯೋಚನೆ ಮಾಡದೆ ಸರಳವಾಗಿ ಸಂಭಾಷಣೆ ಮಾಡೋಕ್ಕೆ ಆಗುತ್ತೆ. ಭಾಷಣ ಕೊಡೋದು ಸ್ವಲ್ಪ ಕಷ್ಟ ಇದೆ, ಸಂಭಾಷಣೆ ಚೆನ್ನಾಗಿ ಬರ್ತಾಯಿದೆ.